ಜೈ ಶ್ರೀ ರಾಧೆ ಕೃಷ್ಣ. ಪ್ರಿಯಮಿತ್ರರೇ, ಬನ್ನಿ ನಮ್ಮ ಹೃದಯದಲ್ಲಿ ಆ ಪರಮಚೇತನವನ್ನು ಧ್ಯಾನಿಸುತ್ತಾ ಈ ಯಾತ್ರೆಯನ್ನು ಪ್ರಾರಂಭಿಸೋಣ. ಹೇ ಕೃಷ್ಣ, ಹೇ ಸರ್ವವ್ಯಾಪಿ ಚೈತನ್ಯ, ಇಂದು ಈ ಅಮೃತವಾಣಿಯನ್ನು ಕೇಳುತ್ತಿರುವ ಪ್ರತಿಯೊಬ್ಬ ಭಕ್ತನ ಮೇಲೂ ನಿಮ್ಮ ಕೃಪಾದೃಷ್ಟಿ ಸದಾ ಇರಲಿ. ವಾಸ್ತವದಲ್ಲಿ ಆ ದೃಷ್ಟಿ ನಮ್ಮೊಳಗಿನ ಬೆಳಕೇ ಆಗಿದೆ. ಆ ಬೆಳಕಿನಿಂದ ಅವರ ಎಲ್ಲಾ ಸ್ವರಚಿತ ಕಷ್ಟಗಳು ದೂರವಾಗಿ ಅವರಿಗೆ ತಮ್ಮ ಸತ್ಯ ಸ್ವರೂಪದ ಅರಿವಾಗಲಿ. ಮಿತ್ರರೇ, ಈ ಅದ್ಭುತ ವಾಣಿಯನ್ನು ಕೇಳುವ ಈ ಪ್ರಕ್ರಿಯೆಯಲ್ಲಿ ನಿಮ್ಮ ಭಾವನೆ ಮತ್ತು ಭಕ್ತಿಯನ್ನು ವ್ಯಕ್ತಪಡಿಸುತ್ತಾ ಕೆಳಗಿನ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀ ರಾಧೆ ಕೃಷ್ಣ ಎಂದು ಖಂಡಿತ ಬರೆಯಿರಿ. ನಿಮ್ಮ ಈ ಭಾವವು ನಮ್ಮ ಈ ಸಾಮೂಹಿಕ ಯಾತ್ರೆಯನ್ನು ಇನ್ನಷ್ಟು ಶಕ್ತಿಶಾಲಿಯಾಗಿ ಮತ್ತು ಅದ್ಭುತವಾಗಿ ಮಾಡುತ್ತದೆ. ಹಾಗಾದರೆ ಇನ್ನೇಕೆ ತಡ, ಆತ್ಮ ಅನ್ವೇಷಣೆಯ ಈ ದಿವ್ಯ ಜ್ಞಾನದತ್ತ ಸಾಗೋಣ. ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣನು ಅರ್ಜುನನ ಮೂಲಕ ಸಮಸ್ತ ಮಾನವಕುಲವನ್ನು ಉದ್ದೇಶಿಸಿ ಹೇಳುತ್ತಾನೆ, ನಕಾರಾತ್ಮಕ, ನಿರಾಶಾವಾದಿ ಮತ್ತು ಅಸೂಯೆ ಪಡುವ ಜನರು ಪ್ರತಿಯೊಂದು ವಿಷಯದಲ್ಲೂ ಕೇವಲ ಕೊರತೆಗಳನ್ನೇ ಹುಡುಕುವವರು, ನಿರಂತರವಾಗಿ ನಿಮ್ಮನ್ನು ಟೀಕಿಸುವವರ ಮಾತುಗಳಿಗೆ, ಅವರ ಆಲೋಚನೆಗಳಿಗೆ ಎಂದಿಗೂ ಹೆಚ್ಚು ಗಮನ ಕೊಡಬಾರದು, ಅವುಗಳನ್ನು ನಿಮ್ಮ ಮನಸ್ಸಿನ ಮೇಲೆ ಸವಾರಿ ಮಾಡಲು ಬಿಡಬಾರದು. ನಿಮ್ಮ ಬಗ್ಗೆ ನಿರಂತರವಾಗಿ ತಪ್ಪು ಮಾತನಾಡುವವರು, ನಿಮ್ಮ ಬೆನ್ನ ಹಿಂದೆ ನಿಮ್ಮನ್ನು ತೆಗಳುವವರು ಅಥವಾ ನಿಮ್ಮ ನಿಜವಾದ ಮತ್ತು ಕಾಲ್ಪನಿಕ ಕೊರತೆಗಳನ್ನು ಎಣಿಸುತ್ತಾ ಇರುವವರು, ನಿಮ್ಮ ಪ್ರಯತ್ನಗಳನ್ನು ನೋಡಿ ಗೇಲಿ ಮಾಡುವವರಿಗೆ ನಿಮ್ಮ ಜೀವನದಲ್ಲಿ ಮತ್ತು ವಿಶೇಷವಾಗಿ ನಿಮ್ಮ ಆಲೋಚನಾ ಜಗತ್ತಿನಲ್ಲಿ ಸ್ವಲ್ಪವೂ ಮೌಲ್ಯ ಅಥವಾ ಮಹತ್ವವನ್ನು ನೀಡಬಾರದು. ಇದನ್ನು ಇನ್ನಷ್ಟು ಆಳವಾಗಿ ಅರ್ಥ ಮಾಡಿಕೊಳ್ಳೋಣ. ಯಾರಾದರೂ ನಿಮ್ಮನ್ನು ಟೀಕಿಸಿದಾಗ ಅವರು ವಾಸ್ತವವಾಗಿ ನಿಮ್ಮ ಬಗ್ಗೆ ಏನನ್ನು ಹೇಳುತ್ತಿರುವುದಿಲ್ಲ, ಅವರು ಕೇವಲ ತಮ್ಮ ಮನಸ್ಸಿನಲ್ಲಿರುವ ನಿಮ್ಮ ಒಂದು ಚಿತ್ರಣಕ್ಕೆ ಪ್ರತಿಕ್ರಿಯಿಸುತ್ತಿರುತ್ತಾರೆ. ಅವರು ತಮ್ಮದೇ ಆದ ಸಂಸ್ಕಾರ, ನಂಬಿಕೆ, ಅಸೂಯೆ ಮತ್ತು ಭಯದ ಕನ್ನಡಕದಿಂದ ನಿಮ್ಮನ್ನು ನೋಡುತ್ತಿರುತ್ತಾರೆ. ನಿಮ್ಮ ವಾಸ್ತವಿಕತೆಗೂ ಮತ್ತು ಅವರು ನಿರ್ಮಿಸಿದ ಚಿತ್ರಣಕ್ಕೂ ಆಕಾಶ ಭೂಮಿಯ ಅಂತರವಿರಬಹುದು. ಈ ವಿಷಯವನ್ನು ನೀವು ಅರ್ಥ ಮಾಡಿಕೊಂಡಾಗ ಟೀಕೆಗಳು ನಿಮ್ಮನ್ನು ನೋಯಿಸುವುದಿಲ್ಲ. ಇದು ಒಂದು ಮನೋವೈಜ್ಞಾನಿಕ ಸತ್ಯ. ಯಾರು ಒಳಗಿನಿಂದ ಅಪೂರ್ಣ, ದುಃಖಿ ಮತ್ತು ಅಸುರಕ್ಷಿತ ಎಂದು ಭಾವಿಸುತ್ತಾರೋ ಅವರೇ ಇತರರಲ್ಲಿ ನಿರಂತರವಾಗಿ ದೋಷಗಳನ್ನು ಹುಡುಕುತ್ತಾರೆ, ಏಕೆಂದರೆ ಇತರರನ್ನು ಕೀಳಾಗಿಸುವುದರಿಂದ ಅವರಿಗೆ ಕ್ಷಣಿಕವಾಗಿ ತಾವು ದೊಡ್ಡವರೆಂಬ ಸುಳ್ಳು ಭಾವನೆ ಬರುತ್ತದೆ. ಸುಖಿ ಮತ್ತು ಸಂತೃಪ್ತ ವ್ಯಕ್ತಿಗೆ ಇತರರನ್ನು ಟೀಕಿಸಲು ಸಮಯವೂ ಇರುವುದಿಲ್ಲ, ಇಚ್ಛೆಯೂ ಇರುವುದಿಲ್ಲ. ನೀವು ಯಾರೊಬ್ಬರ ಅಕಾರಣ ನಿಂದನೆಯನ್ನು ಬಹಳ ಗಮನವಿಟ್ಟು ಕೇಳಲು ಪ್ರಾರಂಭಿಸಿದಾಗ, ಅವರ ಮಾತುಗಳನ್ನು ಗಂಭೀರವಾಗಿ ಪರಿಗಣಿಸಿದಾಗ ಮತ್ತು ಎಲ್ಲೋ ಒಂದು ಕಡೆ ಅದನ್ನು ಸತ್ಯವೆಂದು ನಂಬಿದಾಗ, ನೀವು ತಿಳಿಯದೆಯೇ ನಿಮ್ಮ ಶಕ್ತಿ ಮತ್ತು ಆತ್ಮನಿಯಂತ್ರಣವನ್ನು ಆ ವ್ಯಕ್ತಿಯ ಕೈಗೆ ಒಪ್ಪಿಸುತ್ತೀರಿ. ನಿಮಗೆ ಹೇಗೆ ಅನಿಸಬೇಕು ಎಂಬುದನ್ನು ಅವರೇ ನಿರ್ಧರಿಸುವ ಅಧಿಕಾರವನ್ನು ನೀವು ಅವರಿಗೆ ನೀಡುತ್ತೀರಿ. ಇಲ್ಲಿಯೇ ನೀವು ಜೀವನದ ಓಟದಲ್ಲಿ ಸೋಲುತ್ತೀರಿ, ಏಕೆಂದರೆ ಈ ಓಟವು ಬೇರೆ ಯಾರೊಂದಿಗೂ ಅಲ್ಲ, ಬದಲಿಗೆ ನಿಮ್ಮ ಮನಸ್ಸನ್ನು ಶಿಸ್ತಿನಿಂದ ಇಟ್ಟುಕೊಳ್ಳುವುದರಲ್ಲಿದೆ. ನಿಮ್ಮ ಆತ್ಮವಿಶ್ವಾಸ ದುರ್ಬಲಗೊಳ್ಳುತ್ತದೆ, ನಿಮ್ಮ ಶಕ್ತಿಯು ನಕಾರಾತ್ಮಕ ದಿಕ್ಕಿನಲ್ಲಿ ಹರಿಯಲು ಪ್ರಾರಂಭಿಸುತ್ತದೆ. ಬಹುಶಃ ನೀವು ನಿಜವಾಗಿಯೂ ಜೀವನದಲ್ಲಿ ಏನನ್ನು ಮಾಡಲು ಸಾಧ್ಯವಿಲ್ಲ, ನೀವು ಅಯೋಗ್ಯರು, ನೀವು ವಿಫಲರು ಎಂದು ನಿಮಗೆ ಅನಿಸಲು ಪ್ರಾರಂಭಿಸುತ್ತದೆ. ಈ ಆಲೋಚನೆಯು ವಿಷದಂತೆ ನಿಮ್ಮ ಇಡೀ ಅಸ್ತಿತ್ವದಲ್ಲಿ ಹರಡುತ್ತದೆ. ಆದ್ದರಿಂದ ಯಾರು ನಿಮ್ಮ ಬಗ್ಗೆ ನಕಾರಾತ್ಮಕವಾಗಿ ಮಾತನಾಡುತ್ತಾರೋ, ನಿಮ್ಮನ್ನು ಅನಾವಶ್ಯಕವಾಗಿ ತೆಗಳುತ್ತಾರೋ, ನಿಮ್ಮನ್ನು ನಿರುತ್ಸಾಹಗೊಳಿಸಲು ಪ್ರಯತ್ನಿಸುತ್ತಾರೋ ಅಂತಹ ಜನರ ಮಾತುಗಳನ್ನು ಎಂದಿಗೂ ಮನಸ್ಸಿಗೆ ಹಚ್ಚಿಕೊಳ್ಳಬಾರದು. ಅವರ ಮಾತುಗಳನ್ನು ಒಂದು ಕಿವಿಯಲ್ಲಿ ಕೇಳಿ ಇನ್ನೊಂದು ಕಿವಿಯಲ್ಲಿ ಬಿಟ್ಟು ಬಿಡುವುದೇ ಶ್ರೇಯಸ್ಕರ. ಇದನ್ನು ಒಂದು ಕಥೆಯ ಮೂಲಕ ಅರ್ಥ ಮಾಡಿಕೊಳ್ಳಿ. ಒಮ್ಮೆ ಗೌತಮ ಬುದ್ಧನು ಒಂದು ಹಳ್ಳಿಯ ಮೂಲಕ ಹಾದು ಹೋಗುತ್ತಿದ್ದನು. ಕೆಲವು ಜನರು ಅವನನ್ನು ನೋಡಿದ ತಕ್ಷಣವೇ ನಿಂದಿಸಲು ಪ್ರಾರಂಭಿಸಿದರು. ಅವರು ಅವನನ್ನು ಬಹಳವಾಗಿ ತೆಗಳಿದರು. ಬುದ್ಧನು ಶಾಂತವಾಗಿ ನಿಂತು ಕೇಳುತ್ತಿದ್ದನು. ಆ ಜನರು ಮಾತನಾಡಿ ದಣಿದಾಗ ಬುದ್ಧನು ಹೇಳಿದನು, ಹೇ ಸಜ್ಜನರೇ, ನಿಮ್ಮ ಮಾತು ಮುಗಿದಿದ್ದರೆ ನಾನು ಮುಂದೆ ಹೋಗಬಹುದೇ? ಆ ಜನರಿಗೆ ಬಹಳ ಆಶ್ಚರ್ಯವಾಯಿತು. ಅವರು ಕೇಳಿದರು, ನಾವು ನಿನ್ನನ್ನು ನಿಂದಿಸುತ್ತಿದ್ದೇವೆ ಮತ್ತು ನಿನ್ನ ಮೇಲೆ ಯಾವುದೇ ಪರಿಣಾಮವಾಗುತ್ತಿಲ್ಲವೇ? ಬುದ್ಧನು ಮುಗುಳ್ನಕ್ಕೂ ಹೇಳಿದನು, ಪ್ರಿಯ ಮಿತ್ರರೇ, ನೀವು ಯಾರಿಗಾದರೂ ಒಂದು ಉಡುಗೊರೆಯನ್ನು ನೀಡಲು ಬಯಸಿದರೆ ಮತ್ತು ಆ ವ್ಯಕ್ತಿ ಅದನ್ನು ಸ್ವೀಕರಿಸದಿದ್ದರೆ ಆ ಉಡುಗೊರೆ ಯಾರ ಬಳಿ ಉಳಿಯುತ್ತದೆ? ಜನರು ಹೇಳಿದರು, ಅದು ನಮ್ಮ ಬಳಿಯೇ ಉಳಿಯುತ್ತದೆ. ಬುದ್ಧನು ಹೇಳಿದನು, ಸರಿಯಾಗಿ ಇದೇ ರೀತಿ ನೀವು ನನಗೆ ಈ ನಿಂದನೆಯ ಉಡುಗೊರೆಯನ್ನು ನೀಡಿದಿರಿ, ಆದರೆ ನಾನು ಇದನ್ನು ಸ್ವೀಕರಿಸಲಿಲ್ಲ, ಆದ್ದರಿಂದ ಇದು ನಿಮ್ಮ ಬಳಿಯೇ ಉಳಿದಿದೆ. ನೀವು ಹೊರಗಿನ ನಕಾರಾತ್ಮಕತೆಯನ್ನು ಸ್ವೀಕರಿಸುವವರೆಗೂ ಅದು ನಿಮ್ಮ ಮೇಲೆ ಪ್ರಭಾವ ಬೀರಲು ಸಾಧ್ಯವಿಲ್ಲ. ನಿಮ್ಮ ಶಾಂತಿ ನಿಮ್ಮೊಳಗೆ ಇದೆ ಮತ್ತು ಅದರ ಬೀಗದ ಕೈ ಬೇರೆಯವರ ಕೈಯಲ್ಲಿ ಇರಬಾರದು. ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾನೆ, ನಿಜವಾದ, ಶಾಶ್ವತವಾದ ಸುಖ ಮತ್ತು ಸತ್ಯವಾದ, ಆಳವಾದ ಆನಂದವು ಮನುಷ್ಯನ ತನ್ನೊಳಗೆ ಅವನ ಆತ್ಮದಲ್ಲಿಯೇ ನೆಲೆಸಿದೆ. ಉಪನಿಷತ್ತುಗಳು ಕೂಡ ಹೇಳುತ್ತವೆ, ಆನಂದೋ ಬ್ರಹ್ಮೇತಿ ವ್ಯಜಾನಾತ್, ಅಂದರೆ ಆನಂದವೇ ಬ್ರಹ್ಮ, ಅದು ನಮ್ಮ ಸತ್ಯ, ನಮ್ಮ ಅಸ್ತಿತ್ವದ ಮೂಲ ಸ್ವಭಾವ. ಆದರೆ ಅಜ್ಞಾನಿ ಮನುಷ್ಯ, ಮೋಹಗ್ರಸ್ತ ಮನುಷ್ಯ ಅದನ್ನು ವ್ಯರ್ಥವಾಗಿ ಹೊರಗಿನ ನಶ್ವರ ಜಗತ್ತಿನಲ್ಲಿ ಹುಡುಕುತ್ತಾ ಅಲಿಯುತ್ತಾನೆ.
ಅವನು ಅದನ್ನು ಬೇರೊಬ್ಬ ವ್ಯಕ್ತಿಯ ಪ್ರೀತಿಯಲ್ಲಿ, ವಸ್ತುವಿನ ಒಡೆತನದಲ್ಲಿ, ಪದವಿಯ ಪ್ರತಿಷ್ಠೆಯ ಪ್ರಾಪ್ತಿಯಲ್ಲಿ ಅಥವಾ ದೊಡ್ಡ ಸಾಧನೆಯಲ್ಲಿ ಹುಡುಕುತ್ತಾನೆ. ಅವನು ಅದನ್ನು ಇತರರ ಆಕರ್ಷಕ ಜೀವನವನ್ನು ಅನುಕರಿಸುವುದರಲ್ಲಿ ಅಥವಾ ತನ್ನ ಕಾಲ್ಪನಿಕ ಸುಖದಾಯಕ ಭವಿಷ್ಯದಲ್ಲಿ ಹುಡುಕುತ್ತಾನೆ. ಅವನು ತನ್ನ ಇಡೀ ಜೀವನವನ್ನು, ತನ್ನೆಲ್ಲ ಸಮಯ ಮತ್ತು ಶಕ್ತಿಯನ್ನು ಆ ಬಾಹ್ಯ ಕ್ಷಣಭಂಗುರ ಸುಖವನ್ನು ಹುಡುಕಲು, ಆ ಮರೀಚಿಕೆಯಂತಹ ಸುಖವನ್ನು ಸಾಧಿಸಲು ಇಲ್ಲಿಂದಲ್ಲಿಗೆ ಅಲೆಯುತ್ತಲೇ ಇರುತ್ತಾನೆ. ಅನೇಕ ರೀತಿಯ ಪ್ರಯತ್ನಗಳನ್ನು ಮಾಡುತ್ತಲೇ ಇರುತ್ತಾನೆ. ಅವನು ಯೋಚಿಸುತ್ತಾನೆ, ನನಗೆ ಒಳ್ಳೆಯ ಜೀವನ ಸಂಗಾತಿ ಸಿಕ್ಕಾಗ ನಾನು ಸುಖಿಯಾಗಿರುತ್ತೇನೆ. ನನಗೆ ದೊಡ್ಡ ಮನೆ ಸಿಕ್ಕಾಗ ನಾನು ಸುಖಿಯಾಗಿರುತ್ತೇನೆ. ನನಗೆ ಬಡ್ತಿ ಸಿಕ್ಕಾಗ ನಾನು ಸುಖಿಯಾಗಿರುತ್ತೇನೆ. ಈ ಆಗ ಎಂದಿಗೂ ಬರುವುದಿಲ್ಲ, ಏಕೆಂದರೆ ಒಂದು ಆಸೆ ಈಡೇರಿದ ತಕ್ಷಣ ಮನಸ್ಸು 10 ಹೊಸ ಆಸೆಗಳನ್ನು ಹುಟ್ಟುಹಾಕುತ್ತದೆ. ಇದೊಂದು ಅಂತ್ಯವಿಲ್ಲದ ಓಟ. ಆದರೆ ಆ ನಿಜವಾದ ಮತ್ತು ಶಾಶ್ವತ ಸುಖವು ಅವನಿಗೆ ಹೊರಗೆ ಎಲ್ಲೂ ಎಂದಿಗೂ ಸಿಗುವುದಿಲ್ಲ, ಏಕೆಂದರೆ ಆ ಸುಖ ಹೊರಗೆ ಎಲ್ಲೂ ಇಲ್ಲವೇ ಇಲ್ಲ. ಸಂತ ಕಬೀರರ ಪ್ರಸಿದ್ಧ ದೋಹೆ ಇದೆ, ಕಸ್ತೂರಿ ಕುಂಡಲ ಬಸೆ ಮೃಗ ಢೂಂಢೆ ಬನಮಾಹಿ, ಐಸೆ ಘಟಘಟ ರಾಮಹೈ ದುನಿಯಾ ದೇಖೆ ನಾಹಿ. ಅಂದರೆ ಕಸ್ತೂರಿ ತನ್ನ ಹೊಕ್ಕಳಲ್ಲೇ ಇದ್ದರೂ ಅದರ ಸುವಾಸನೆಗೆ ಮರುಳಾದ ಜಿಂಕೆಯು ಅದನ್ನು ಕಾಡಿನಲ್ಲೆಲ್ಲ ಹುಡುಕುತ್ತದೆ. ಹಾಗೆಯೇ ಮನುಷ್ಯನು ತನ್ನೊಳಗೆ ಇರುವ ಆನಂದದ ಮೂಲವನ್ನು ಮರೆತು ಹೊರಗಿನ ಪ್ರಪಂಚದಲ್ಲಿ ಹುಡುಕುತ್ತಾನೆ. ಆ ಶಾಶ್ವತ ಸುಖ, ಆ ಅಸೀಮ ಆನಂದ ಮನುಷ್ಯನ ತನ್ನೊಳಗೆ ಅವನ ಚೇತನದ ಕೇಂದ್ರದಲ್ಲಿ ಅಡಗಿದೆ. ಮನಸ್ಸು ಸಂಪೂರ್ಣವಾಗಿ ಶಾಂತವಾದಾಗ, ವಿಚಾರಗಳು ನಿಂತಾಗ, ನಾವು ಭೂತಕಾಲದ ಚಿಂತೆಯಲ್ಲಾಗಲಿ ಭವಿಷ್ಯದ ಯೋಜನೆಯಲ್ಲಾಗಲಿ ಇಲ್ಲದೆ ಸಂಪೂರ್ಣವಾಗಿ ವರ್ತಮಾನ ಕ್ಷಣದಲ್ಲಿ ಸ್ಥಿತರಾದಾಗ ನಮಗೆ ಆ ಆಂತರಿಕ ಆನಂದದ ಒಂದು ಅಳಕು ಸಿಗುತ್ತದೆ. ಧ್ಯಾನ, ಪ್ರಾರ್ಥನೆ, ಆತ್ಮನಿರೀಕ್ಷಣೆ ಇವೆಲ್ಲವೂ ನಮ್ಮನ್ನು ಹೊರಗಿನಿಂದ ಒಳಗೆ ಕರೆದೊಯ್ಯುವ ಮಾರ್ಗಗಳು. ನೀವು ಕಣ್ಣು ಮುಚ್ಚಿ ಕುಳಿತು ನಿಮ್ಮ ಆಲೋಚನೆಗಳ ಗದ್ದಲವನ್ನು ಶಾಂತಗೊಳಿಸಿದಾಗ ಆ ಗದ್ದಲದ ಹಿಂದೆ ಒಂದು ಆಳವಾದ ಶಾಂತಿಯ ಸಾಗರವೇ ಅಲೆದಾಡುತ್ತಿದೆ ಎಂಬುದನ್ನು ನೀವು ಕಾಣುತ್ತೀರಿ. ಅದೇ ಶಾಂತಿ ನಿಮ್ಮ ನಿಜವಾದ ಸ್ವರೂಪ, ಅದೇ ಆನಂದದ ಮೂಲ. ಅದನ್ನು ಎಲ್ಲೂ ಹುಡುಕಬೇಕಾಗಿಲ್ಲ, ಕೇವಲ ಅದನ್ನು ಅನಾವರಣಗೊಳಿಸಬೇಕು. ಅದರ ಮೇಲೆ ಬಿದ್ದಿರುವ ಆಸೆಗಳು ಮತ್ತು ವಿಚಾರಗಳ ಧೂಳನ್ನು ತೆಗೆದುಹಾಕಬೇಕು. ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾನೆ, ಮನುಷ್ಯನ ವಯಸ್ಸು ಹೆಚ್ಚಾದಂತೆ, ಅವನು ಜೀವನದ ವಿವಿಧ ಅನುಭವಗಳನ್ನು ಪಡೆದಂತೆ ಕ್ರಮೇಣ ಅವನಿಗೆ ಈ ವಿಷಯದ ಬಗ್ಗೆ ಆಳವಾದ ಅರಿವಾಗುತ್ತದೆ, ಪಶ್ಚಾತ್ತಾಪವಾಗುತ್ತದೆ. ಅದೇನೆಂದರೆ ಅವನು ತನ್ನ ಯೌವನದಲ್ಲಿ ಅಥವಾ ಅಜ್ಞಾನದಿಂದಾಗಿ ವ್ಯರ್ಥವಾಗಿ ಆ ಜನರಿಗೆ, ಆ ವಿಷಯಗಳಿಗೆ ಅಥವಾ ಆ ಗುರಿಗಳಿಗೆ ತನ್ನ ಜೀವನದಲ್ಲಿ ಅತಿಯಾದ ಪ್ರಾಮುಖ್ಯತೆಯನ್ನು ನೀಡಿದ್ದ. ಅವುಗಳಿಂದ ಅವನ ನಿಜವಾದ ಜೀವನಕ್ಕೆ, ಅವನ ಆತ್ಮಿಕ ಉನ್ನತಿಗೆ ಅಥವಾ ಅವನ ನಿಜವಾದ ಸಂತೋಷಕ್ಕೆ ಯಾವುದೇ ಸಕಾರಾತ್ಮಕ ಕೊಡುಗೆಯೇ ಇರಲಿಲ್ಲ. ಅವನು ಯೋಚಿಸುತ್ತಾನೆ, ಅಯ್ಯೋ, ನನ್ನ ಬಗ್ಗೆ ಕಾಳಜಿ ವಹಿಸದ ಜನರನ್ನು ಮೆಚ್ಚಿಸಲು ನಾನು ಸಮಯವನ್ನು ವ್ಯರ್ಥ ಮಾಡಬಾರದಿತ್ತು. ಇಂದು ನನಗೆ ಅರ್ಥಹೀನವಾಗಿರುವ ಭೌತಿಕ ವಸ್ತುಗಳನ್ನು ಸಂಗ್ರಹಿಸಲು ನನ್ನ ಶಕ್ತಿಯನ್ನು ವ್ಯಯಿಸಬಾರದಿತ್ತು. ಇತರರೊಂದಿಗೆ ನನ್ನನ್ನು ಹೋಲಿಸಿಕೊಂಡು ನನ್ನ ಮಾನಸಿಕ ಶಾಂತಿಯನ್ನು ಕದಡಿಕೊಳ್ಳಬಾರದಿತ್ತು. ಯಾವ ಜನರ ಅಥವಾ ವಸ್ತುಗಳ ಇರುವು ಅಥವಾ ಇಲ್ಲದಿರುವುದು ಅವನ ಜೀವನದಲ್ಲಿ ವಾಸ್ತವವಾಗಿ ಒಂದೇ ಸಮನಾಗಿತ್ತು ಮತ್ತು ಅವು ಅವನ ಯಾವುದೇ ನಿಜವಾದ ದೀರ್ಘಕಾಲಿಕ ಪ್ರಯೋಜನಕ್ಕೆ ಬಾರದಿದ್ದವು, ಬದಲಿಗೆ ಹಲವು ಬಾರಿ ಅವನ ಶಕ್ತಿ ಮತ್ತು ಸಮಯವನ್ನು ನಾಶಮಾಡುವಂತೆಯೇ ಸಿದ್ಧವಾಗಿದ್ದವು. ಈ ಅರಿವು ಸುಮಾರು ಪ್ರತಿಯೊಬ್ಬ ವ್ಯಕ್ತಿಗೂ ಜೀವನದ ಉತ್ತರಾರ್ಧದಲ್ಲಿ ಆಗುತ್ತದೆ. ಆದರೆ ಜ್ಞಾನಿ ಎಂದರೆ ಈ ಸತ್ಯವನ್ನು ಬೇಗನೆ ಅರಿತುಕೊಳ್ಳುವವನು. ಸಾಕ್ರಟೀಸ್ ಹೇಳಿದ್ದನು, ಪರಾಮರ್ಶಿಸದ ಬದುಕು ಬದುಕಲು ಅರ್ಹವಲ್ಲ. ನಾವು ಕಾಲಕಾಲಕ್ಕೆ ನಿಂತು ನಮ್ಮ ಜೀವನವನ್ನು ಎಲ್ಲಿ ಮತ್ತು ಹೇಗೆ ಹೂಡಿಕೆ ಮಾಡುತ್ತಿದ್ದೇವೆ ಎಂದು ಪರಿಶೀಲಿಸಬೇಕು. ನಾವು ಯಾವ ವಸ್ತುಗಳ ಹಿಂದೆ ಓಡುತ್ತಿದ್ದೇವೆಯೋ ಅವು ನಿಜವಾಗಿಯೂ ನಮಗೆ ಶಾಂತಿ ಮತ್ತು ಸಂತೃಪ್ತಿಯನ್ನು ನೀಡುತ್ತವೆಯೇ? ನಾವು ಯಾವ ಜನರಿಗಾಗಿ ಬದುಕುತ್ತಿದ್ದೇವೆಯೋ ಅವರು ನಮ್ಮ ಆತ್ಮಿಕ ವಿಕಾಸಕ್ಕೆ ಸಹಾಯಕರ. ಆದ್ದರಿಂದ ನಿಮ್ಮ ಈ ಅಮೂಲ್ಯವಾದ ಮಾನವ ಜೀವನವನ್ನು ಇತರ ಹಿಂದೆ ಓಡುವುದರಲ್ಲಿ, ಇತರ ಮಾನದಂಡಗಳಿಗೆ ತಕ್ಕಂತೆ ಬದುಕಲು ಪ್ರಯತ್ನಿಸುವುದರಲ್ಲಿ ಅಥವಾ ವ್ಯರ್ಥವಾದ ಅರಿಕ ವಸ್ತುಗಳನ್ನು ಸಂಗ್ರಹಿಸುವುದರಲ್ಲಿ ಕಳೆಯುವ ಬದಲು ನಿಮ್ಮ ಜೀವನವನ್ನು, ನಿಮ್ಮ ಆಂತರಿಕ ಜಗತ್ತನ್ನು ಸುಂದರವಾಗಿ, ಶಾಂತವಾಗಿ ಮತ್ತು ಸಾರ್ಥಕವಾಗಿ ಮಾಡಲು ಬಳಸಿ. ನಿಮ್ಮೊಳಗಿನ ಗುಣಗಳನ್ನು ಬೆಳೆಸಿಕೊಳ್ಳಿ, ಜ್ಞಾನವನ್ನು ಸಂಪಾದಿಸಿ, ಧ್ಯಾನವನ್ನು ಅಭ್ಯಾಸ ಮಾಡಿ ಮತ್ತು ನಿಮಗೆ ಸ್ಫೂರ್ತಿ ನೀಡುವ ಹಾಗೂ ನಿಮ್ಮ ನಿಜವಾದ ಸ್ವರೂಪವನ್ನು ಪ್ರೀತಿಸುವ ಜನರೊಂದಿಗೆ ಸಮಯ ಕಳೆಯಿರಿ. ಜೀವನದ ಸಾರ್ಥಕತೆ ಬಾಹ್ಯ ಸಾಧನೆಗಳಲ್ಲಿಲ್ಲ, ಬದಲಿಗೆ ಆಂತರಿಕ ರೂಪಾಂತರದಲ್ಲಿದೆ. ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾನೆ, ಯಾರು ತಮ್ಮ ಚಂಚಲ ಮತ್ತು ಶಕ್ತಿಯುತ ಮನಸ್ಸನ್ನು, ತಮ್ಮ ಆಲೋಚನೆಗಳು ಮತ್ತು ಭಾವನೆಗಳ ಪ್ರವಾಹವನ್ನು ವಿವೇಕದಿಂದ ನಿಯಂತ್ರಿಸಲು ಸಾಧ್ಯವಾಗುವುದಿಲ್ಲವೋ, ಅದನ್ನು ಶಿಸ್ತುಬದ್ಧಗೊಳಿಸಲು ಸಾಧ್ಯವಾಗುವುದಿಲ್ಲವೋ, ಅವರ ಅದೇ ಅನಿಯಂತ್ರಿತ ಮನಸ್ಸು ನಿಧಾನವಾಗಿ ಅವರ ದೊಡ್ಡ ಶತ್ರುವಾಗಿ ಪರಿಣಮಿಸುತ್ತದೆ. ಅದು ಅವರನ್ನು ಎಲ್ಲಾ ರೀತಿಯ ದುಃಖ, ಅಶಾಂತಿ ಮತ್ತು ವಿನಾಶದತ್ತ ಕೊಂಡೊಯ್ಯುತ್ತದೆ. ಮತ್ತು ಯಾರು ನಿರಂತರ ಅಭ್ಯಾಸ ಮತ್ತು ವೈರಾಗ್ಯದಿಂದ ತಮ್ಮ ಮನಸ್ಸನ್ನು, ತಮ್ಮ ವೃತ್ತಿಗಳನ್ನು ನಿಯಂತ್ರಿಸುತ್ತಾರೋ, ಅದನ್ನು ವಶಪಡಿಸಿಕೊಳ್ಳುತ್ತಾರೋ, ಅವರ ಅದೇ ಶಿಸ್ತುಬದ್ಧ ಮತ್ತು ಶುದ್ಧ ಮನಸ್ಸು ಅವರ ಉತ್ತಮ, ಸತ್ಯವಾದ ಸ್ನೇಹಿತನಾಗಿ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಅವರಿಗೆ ಸರಿಯಾದ ಮಾರ್ಗದರ್ಶನ ನೀಡುತ್ತದೆ, ಅವರ ಜೊತೆಗಿರುತ್ತದೆ. ಮನಸ್ಸನ್ನು ಒಂದು ಕಾಡು ಕುದುರೆಗೆ ಹೋಲಿಸಬಹುದು.
ನೀವು ಅದನ್ನು ಪಳಗಿಸಲು ಸಾಧ್ಯವಾಗದಿದ್ದರೆ ಅದು ನಿಮ್ಮನ್ನು ಎಲ್ಲಿ ಬೇಕಾದರೂ ಕೆಡವಿಬಿಡುತ್ತದೆ, ಯಾವುದೇ ಕಂದಕಕ್ಕೆ ಬೀಳಿಸುತ್ತದೆ. ಆದರೆ ನೀವು ಅದನ್ನು ಪಳಗಿಸಿದರೆ ಅದೇ ಕುದುರೆ ನಿಮ್ಮನ್ನು ಯಾವುದೇ ಗುರಿಯವರೆಗೆ ತಲುಪಿಸಬಲ್ಲದು. ನಮ್ಮ ಮನಸ್ಸು ಕೂಡ ಹಾಗೆಯೇ. ಅದು ಅನಿಯಂತ್ರಿತವಾಗಿದ್ದರೆ ಅದು ನಮ್ಮನ್ನು ಕಾಮ, ಕ್ರೋಧ, ಲೋಭ, ಅಸೂಯೆ ಮತ್ತು ಭಯದ ಕಂದಕಗಳಲ್ಲಿ ಬೀಳಿಸುತ್ತದೆ. ಅದು ನಮ್ಮನ್ನು ಭೂತಕಾಲದ ಪಶ್ಚಾತ್ತಾಪದಲ್ಲಿ ಮತ್ತು ಭವಿಷ್ಯದ ಚಿಂತೆಯಲ್ಲಿ ಸಿಲುಕಿಸಿಡುತ್ತದೆ. ನಿಮ್ಮ ಮನಸ್ಸು ನಿಮ್ಮ ಶತ್ರುವಾದರೆ ಅದು ನಿಮ್ಮನ್ನು ಒಳಗಿನಿಂದ ಟೊಳ್ಳಾಗಿಸುತ್ತದೆ, ನಿಮ್ಮನ್ನು ಸಂಪೂರ್ಣವಾಗಿ ಹಾಳು ಮಾಡುತ್ತದೆ, ನಿಮ್ಮ ಎಲ್ಲಾ ಸಾಮರ್ಥ್ಯಗಳನ್ನು ನಾಶಪಡಿಸುತ್ತದೆ. ಆದರೆ ನಿಮ್ಮ ಮನಸ್ಸು ನಿಮ್ಮ ಸ್ನೇಹಿತನಾದರೆ, ನಿಮ್ಮ ನಿಜವಾದ ಸಂಗಾತಿಯಾದರೆ, ಈ ಜಗತ್ತಿನ ಪ್ರತಿಯೊಂದು ಯಶಸ್ಸು, ಪ್ರತಿಯೊಂದು ಸಂತೋಷ, ಪ್ರತಿಯೊಂದು ಸಾಧನೆಯನ್ನು ನೀವು ಬಹಳ ಸುಲಭವಾಗಿ ಸಾಧಿಸುವಿರಿ, ಏಕೆಂದರೆ ಆಗ ನಿಮ್ಮ ಎಲ್ಲಾ ಶಕ್ತಿಯು ಸರಿಯಾದ ದಿಕ್ಕಿನಲ್ಲಿ ತೊಡಗುತ್ತದೆ. ನಿಮ್ಮ ಪ್ರತಿಯೊಂದು ನಿರ್ಧಾರವೂ ವಿವೇಕಪೂರ್ಣವಾಗಿರುತ್ತದೆ ಮತ್ತು ನೀವು ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಶಾಂತ ಮತ್ತು ಸ್ಥಿರವಾಗಿರುತ್ತೀರಿ. ಆದ್ದರಿಂದ ಮನಸ್ಸು ಹೇಳಿದಂತೆ, ಮನಸ್ಸಿನ ಕ್ಷಣಿಕ ಆಸೆಗಳಿಗೆ ತಕ್ಕಂತೆ ಕಣ್ಣು ಮುಚ್ಚಿಕೊಂಡು ನಡೆಯುವುದನ್ನು ಬಿಡಿ. ಮನಸ್ಸಿನ ಗುಲಾಮಗಿರಿ ಮಾಡುವುದನ್ನು, ಅದರ ಪ್ರತಿಯೊಂದು ಆವೇಗಕ್ಕೂ ಮಣಿಯುವುದನ್ನು ಬಿಡಿ. ಬದಲಿಗೆ ನಿಮ್ಮ ಮನಸ್ಸಿಗೆ ವಿವೇಕದಿಂದ, ಜ್ಞಾನದಿಂದ ತಿಳಿಹೇಳಿ ಅದನ್ನು ತರಬೇತಿಗೊಳಿಸಿ ಜೀವನದ ಸರಿಯಾದ ನೈತಿಕ ಮತ್ತು ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಯಬೇಕು ಮತ್ತು ನಡೆಸಬೇಕು. ಇದಕ್ಕಾಗಿ ಗೀತೆಯು 2 ಪ್ರಮುಖ ಉಪಾಯಗಳನ್ನು ಹೇಳುತ್ತದೆ: ಅಭ್ಯಾಸ ಮತ್ತು ವೈರಾಗ್ಯ. ಅಭ್ಯಾಸವೆಂದರೆ ಮನಸ್ಸನ್ನು ಪದೇ ಪದೇ ನಕಾರಾತ್ಮಕ ಆಲೋಚನೆಗಳಿಂದ ಹಿಂತೆಗೆದು ಸಕಾರಾತ್ಮಕ ಮತ್ತು ರಚನಾತ್ಮಕ ಆಲೋಚನೆಗಳಲ್ಲಿ ತೊಡಗಿಸುವ ನಿರಂತರ ಪ್ರಯತ್ನ. ಇದು ಧ್ಯಾನ, ಜಪ, ಸ್ವಾಧ್ಯಾಯ ಅಥವಾ ಯಾವುದೇ ಸಕಾರಾತ್ಮಕ ಕಾರ್ಯದ ಮೂಲಕ ಆಗಬಹುದು. ವೈರಾಗ್ಯವೆಂದರೆ ಯಾವ ಅರಿಕ ವಸ್ತುಗಳು ಮತ್ತು ಸುಖಗಳಲ್ಲಿ ಮನಸ್ಸು ಆಸಕ್ತವಾಗಿದೆಯೋ ಅವುಗಳ ಕ್ಷಣಭಂಗುರತೆಯನ್ನು ಅರಿತು ಅವುಗಳಿಂದ ನಿಧಾನವಾಗಿ ಆಸಕ್ತಿಯನ್ನು ಕಡಿಮೆ ಮಾಡುವುದು. ಈ 2ರ ನಿರಂತರ ಅಭ್ಯಾಸದಿಂದ ಮನಸ್ಸು ಪಳಗಿ ಸ್ನೇಹಿತನಾಗುತ್ತದೆ. ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾನೆ, ದುಃಖ ಮತ್ತು ಸುಖ ಇವೆರಡೂ ಜೀವನದಲ್ಲಿ ಒಂದರ ನಂತರ ಒಂದರಂತೆ ಬದಲಾಗುವ ಋತುಮಾನಗಳಂತೆ ಬರುತ್ತವೆ ಮತ್ತು ಹೋಗುತ್ತವೆ. ಇದು ಜೀವನದ ಒಂದು ಅನಿವಾರ್ಯ ಭಾಗ, ಒಂದು ಶಾಶ್ವತ ನಿಯಮ. ಇವುಗಳನ್ನು ದ್ವಂದ್ವಗಳೆಂದು ಕರೆಯಲಾಗಿದೆ. ಮಾನ ಅಪಮಾನ, ಲಾಭ ನಷ್ಟ, ಜಯಪರಾಜಯ, ಚಳಿ ಬಿಸಿ ಇವೆಲ್ಲವೂ ದ್ವಂದ್ವಗಳೇ. ಸುಖವು ಯಾವಾಗಲೂ ಶಾಶ್ವತವಾಗಿ ಉಳಿಯುವುದಿಲ್ಲ ಮತ್ತು ದುಃಖವು ಯಾವಾಗಲೂ ಶಾಶ್ವತವಾಗಿ ಉಳಿಯುವುದಿಲ್ಲ. ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳದವನು ಸುಖ ಬಂದಾಗ ಅಹಂಕಾರ ಮತ್ತು ಆಸಕ್ತಿಯಿಂದ ತುಂಬಿ ಹೋಗುತ್ತಾನೆ ಮತ್ತು ದುಃಖ ಬಂದಾಗ ನಿರಾಶೆ ಮತ್ತು ಶೋಕದಲ್ಲಿ ಮುಳುಗುತ್ತಾನೆ. ಆದ್ದರಿಂದ ಜೀವನದಲ್ಲಿ ದುಃಖ ಬಂದಾಗ, ಯಾವುದೇ ವಿಪತ್ತು ಬಂದಾಗ ಹೆಚ್ಚು ಗಾಬರಿಯಾಗಬಾರದು, ಧೈರ್ಯಗೆಡಬಾರದು. ಇದು ಒಂದು ತಾತ್ಕಾಲಿಕ ಹಂತ, ಇದು ಕಳೆದುಹೋಗುತ್ತದೆ ಎಂದು ಸ್ವತಃ ನೆನಪಿಸಿಕೊಳ್ಳಬೇಕು. ಇದು ಆತ್ಮಮಂಥನದ ಸಮಯ, ತಾಳ್ಮೆ ಕಲಿಯುವ ಸಮಯ ಮತ್ತು ತನ್ನ ಆಂತರಿಕ ಶಕ್ತಿಯನ್ನು ಗುರುತಿಸುವ ಸಮಯ. ಮತ್ತು ಜೀವನದಲ್ಲಿ ಸುಖ ಬಂದಾಗ, ಯಶಸ್ಸು ಸಿಕ್ಕಾಗ, ಅನುಕೂಲಕರ ಪರಿಸ್ಥಿತಿಗಳಿದ್ದಾಗ ಅದಕ್ಕೆ ಹೆಚ್ಚು ಅಭ್ಯಾಸ ಮಾಡಿಕೊಳ್ಳಬಾರದು, ಅದರಲ್ಲಿ ಅತಿಯಾಗಿ ಆಸಕ್ತರಾಗಬಾರದು, ಏಕೆಂದರೆ ಅದು ಹೋದಾಗ ಅಸಹನೀಯ ನೋವುಂಟಾಗಬಹುದು. ಸುಖದ ಕ್ಷಣಗಳಲ್ಲಿ ಕೃತಜ್ಞತೆಯ ಭಾವವನ್ನು ಹೊಂದಿರಬೇಕು ಮತ್ತು ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಬೇಕು, ಆದರೆ ಇದು ಶಾಶ್ವತವಲ್ಲ ಎಂಬುದನ್ನು ಎಂದಿಗೂ ಮರೆಯಬಾರದು. ಏಕೆಂದರೆ ಈ 2 ವಸ್ತುಗಳು, ಸುಖ ಮತ್ತು ದುಃಖ, ಇಂದಲ್ಲದಿದ್ದರೆ ನಾಳೆ ತಡವಾಗಿಯಾದರೂ ಬದಲಾಗಿಯೇ ತೀರುತ್ತವೆ. ಈ ಪರಿವರ್ತನೆಯೇ ಸಂಸಾರದ ನಿಯಮ. ಅಷ್ಟಾವಕ್ರ ಗೀತೆಯಲ್ಲಿ ರಾಜ ಜನಕನಿಗೆ ಅಷ್ಟಾವಕ್ರನು ಹೇಳುತ್ತಾನೆ, ನೀನು ಸಾಕ್ಷಿ, ಬದಲಾಗುತ್ತಿರುವುದು ನೀನಲ್ಲ. ನೀನು ಆ ಆಕಾಶ, ಅದರಲ್ಲಿ ಸುಖ ಮತ್ತು ದುಃಖದ ಮೋಡಗಳು ಬಂದು ಹೋಗುತ್ತವೆ. ನೀನು ಆ ಮೋಡಗಳಿಂದ ಪ್ರಭಾವಿತನಾಗುವುದಿಲ್ಲ. ಆದ್ದರಿಂದ 2 ಸ್ಥಿತಿಗಳಲ್ಲಿ ಸಮಭಾವದಿಂದ ಇರುವುದು, ಸ್ಥಿತಪ್ರಜ್ಞನಾಗಿರುವುದು ಜಾಣತನ. ಯಾರು ಸುಖದಲ್ಲಿ ಹೆಚ್ಚು ಉದ್ರೇಕಗೊಳ್ಳುವುದಿಲ್ಲವೋ ಮತ್ತು ದುಃಖದಲ್ಲಿ ಹೆಚ್ಚು ವಿಚಲಿತರಾಗುವುದಿಲ್ಲವೋ ಅವರೇ ನಿಜವಾದ ಶಾಂತಿಯನ್ನು ಪಡೆಯುತ್ತಾರೆ. ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾನೆ, ಈ ಸೃಷ್ಟಿಯಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ಯಾವುದು ಆಗಬೇಕಿದೆಯೋ, ಯಾವುದು ವಿಧಿಯ ವಿಧಾನವೋ, ಯಾವುದು ಪ್ರಾರಬ್ಧದ ಪ್ರಕಾರ ನಿಶ್ಚಿತವಾಗಿದೆಯೋ ಅದು ಆಗಿಯೇ ತೀರುತ್ತದೆ. ಅದನ್ನು ಯಾರೂ ತಡೆಯಲು, ಬದಲಾಯಿಸಲು ಸಾಧ್ಯವಿಲ್ಲ. ನೀವು ಎಷ್ಟೇ ಪ್ರಯತ್ನಿಸಿದರೂ ಸರಿ. ಮತ್ತು ಯಾವುದು ಆಗುವುದಿಲ್ಲವೋ, ಯಾವುದು ನಿಮ್ಮ ಭಾಗ್ಯದಲ್ಲಿ, ನಿಮ್ಮ ಪ್ರಾರಬ್ಧದಲ್ಲಿ ಬರೆದಿಲ್ಲವೋ ಅದು ಎಂದಿಗೂ ಯಾವುದೇ ಪರಿಸ್ಥಿತಿಯಲ್ಲಿ ಆಗುವುದಿಲ್ಲ. ನೀವು ಅದಕ್ಕಾಗಿ ಎಷ್ಟೇ ಕೈ ಕಾಲು ಬಡಿದರೂ ಸರಿ. ಈ ಶ್ಲೋಕದ ವ್ಯಾಖ್ಯಾನದಲ್ಲಿ ಬಹಳ ಎಚ್ಚರಿಕೆ ವಹಿಸಬೇಕು, ಏಕೆಂದರೆ ಇದರ ತಪ್ಪು ಅರ್ಥವನ್ನು ಗ್ರಹಿಸಿ ಜನರು ಸಾಮಾನ್ಯವಾಗಿ ಕರ್ಮಹೀನರಾಗಿ ಮತ್ತು ಭಾಗ್ಯವಾದಿಗಳಾಗಿ ಬಿಡುತ್ತಾರೆ. ಇಲ್ಲಿ ಪ್ರಾರಬ್ಧ ಅಥವಾ ವಿಧಿವಿಧಾನ ಎಂದರೆ ಮೇಲೆ ಕುಳಿತ ಯಾವುದೋ ಶಕ್ತಿಯು ಬರೆದ ಭವಿಷ್ಯವಲ್ಲ. ಇದರ ವೈಜ್ಞಾನಿಕ ಮತ್ತು ಮನೋವೈಜ್ಞಾನಿಕ ಅರ್ಥವೆಂದರೆ ನಮ್ಮ ಹಿಂದಿನ ಕರ್ಮಗಳ ಒಟ್ಟು ಫಲ, ನಮ್ಮ ಸಂಸ್ಕಾರಗಳ ಪ್ರಬಲ ಪ್ರವಾಹ ಅಥವಾ ಗತಿ. ನಾವು ಹಿಂದೆ ಯಾವ ಆಲೋಚನೆ, ಕರ್ಮ ಮತ್ತು ಇಚ್ಛೆಗಳನ್ನು ಪದೇ ಪದೇ ಪುನರಾವರ್ತಿಸಿದ್ದೇವೆಯೋ ಅವು ನಮ್ಮ ಚಿತ್ತದಲ್ಲಿ ಆಳವಾದ ದಾರಿಗಳನ್ನು ನಿರ್ಮಿಸಿವೆ. ಈಗ ನಮ್ಮ ಶಕ್ತಿಯು ಅದೇ ದಾರಿಯಲ್ಲಿ ಹರಿಯುವುದು ಬಹಳ ಸಹಜ.
ಇದೇ ಪ್ರಾರಬ್ಧ, ಇದು ಒಂದು ಬಲವಾದ ಪ್ರವೃತ್ತಿ, ಆದರೆ ಇದನ್ನು ಬದಲಾಯಿಸಲಾಗದ ಕಲ್ಲಿನ ಮೇಲಿನ ಗೆರೆಯಲ್ಲ. ವರ್ತಮಾನ ಕ್ಷಣದಲ್ಲಿ ಮಾಡಿದ ತೀವ್ರ ಪುರುಷಾರ್ಥ, ವಿವೇಕಪೂರ್ಣ ಕರ್ಮ ಮತ್ತು ಜಾಗೃತಿಯ ಶಕ್ತಿಯು ಆ ಹಳೆಯ ಪ್ರವಾಹದ ದಿಕ್ಕನ್ನು ಬದಲಾಯಿಸಬಲ್ಲದು. ಹಾಗಾದರೆ ಈ ಶ್ಲೋಕದ ಸರಿಯಾದ ಅರ್ಥವೇನು? ಇದರ ಸರಿಯಾದ ಅರ್ಥವೆಂದರೆ, ಫಲಿತಾಂಶದ ಮೇಲೆ ನಮ್ಮ ಯಾವುದೇ ನಿಯಂತ್ರಣವಿಲ್ಲ, ನಮ್ಮ ಕೈಯಲ್ಲಿರುವುದು ಕೇವಲ ಕರ್ಮ ಮಾಡುವುದು. ನಾವು ನಮ್ಮ ಅತ್ಯುತ್ತಮ ಪ್ರಯತ್ನ ಮಾಡಬಹುದು, ಆದರೆ ಫಲಿತಾಂಶವು ನಮ್ಮ ನಿಯಂತ್ರಣ ಮೀರಿದ ಅನೇಕ ಇತರ ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತದೆ. ನಾವು ಈ ಸತ್ಯವನ್ನು ಆಳವಾಗಿ ಒಪ್ಪಿಕೊಂಡಾಗ, ಫಲಿತಾಂಶ ನಮ್ಮ ಕೈಯಲ್ಲಿಲ್ಲ ಎಂದು, ಆಗ ನಾವು ವ್ಯರ್ಥ ಚಿಂತೆ ಮತ್ತು ಭಯದಿಂದ ಮುಕ್ತರಾಗುತ್ತೇವೆ. ಅಂತಹ ಅಚಲ ನಿಶ್ಚಯ, ಅಂತಹ ಆಳವಾದ ತಿಳುವಳಿಕೆ ಯಾರ ಬುದ್ಧಿಯಲ್ಲಿ, ಯಾರ ಚಿತ್ತದಲ್ಲಿ ಸ್ಥಿರವಾಗುತ್ತದೆಯೋ ಅವರಿಗೆ ಜೀವನದಲ್ಲಿ ಮತ್ತೆಂದು ಯಾವುದೇ ವ್ಯರ್ಥ ಚಿಂತೆ, ಅನಾವಶ್ಯಕ ಭಯ, ಯಾವುದೇ ಭವಿಷ್ಯದ ಆತಂಕ ಕಾಡುವುದಿಲ್ಲ. ಅವರು ತಮ್ಮ ಕರ್ಮವನ್ನು ಪೂರ್ಣ ನಿಷ್ಠೆಯಿಂದ ಮಾಡುತ್ತಾರೆ ಮತ್ತು ನಂತರ ಯಾವುದೇ ಫಲಿತಾಂಶ ಬಂದರೂ ಅದನ್ನು ಅಸ್ತಿತ್ವದ ಇಚ್ಛೆಯೆಂದು ಭಾವಿಸಿ ಸಹಜವಾಗಿ ಸ್ವೀಕರಿಸುತ್ತಾರೆ. ಇದೇ ನಿಜವಾದ ಕರ್ಮಯೋಗ ಮತ್ತು ನಿಜವಾದ ಶಾಂತಿಯ ಮಾರ್ಗ. ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾನೆ, ನೀವು ಎಷ್ಟೇ ಒಳ್ಳೆಯ ಮತ್ತು ಸತ್ಕಾರ್ಯಗಳನ್ನು ಮಾಡಿದರೂ, ನೀವು ಎಷ್ಟೇ ನಿಸ್ವಾರ್ಥ ಸೇವೆ ಮಾಡಿದರೂ, ಜಗತ್ತಿನ ಕೆಲವು ಜನರು, ವಿಶೇಷವಾಗಿ ನಕಾರಾತ್ಮಕ ಮತ್ತು ಅಸೂಯೆ ಪಡುವ ಸ್ವಭಾವದವರು, ಕೇವಲ ನಿಮ್ಮ ಚಿಕ್ಕ ಪುಟ್ಟ ತಪ್ಪುಗಳನ್ನೇ, ನಿಮ್ಮ ಕಲ್ಪಿತ ಕೊರತೆಗಳನ್ನೇ ಅಥವಾ ನಿಮ್ಮ ಅರಿವಿಲ್ಲದೆ ನಡೆದ ಯಾವುದೋ ತಪ್ಪನ್ನೇ ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳುತ್ತಾರೆ ಮತ್ತು ಅದನ್ನೇ ಪ್ರಚಾರ ಮಾಡುತ್ತಾರೆ. ಅವರು ನಿಮ್ಮ 100 ಒಳ್ಳೆಯ ಗುಣಗಳನ್ನು ಕಡೆಗಣಿಸುತ್ತಾರೆ, ಆದರೆ ನಿಮ್ಮ ಒಂದು ತಪ್ಪನ್ನು ಹಿಡಿದುಕೊಂಡು ಕೂರುತ್ತಾರೆ. ನಿಮ್ಮ ಒಳ್ಳೆಯ ಗುಣಗಳನ್ನು ಅವರು ಒಂದೋ ನೋಡುವುದಿಲ್ಲ ಅಥವಾ ನೋಡಿದರೂ ನೋಡದಂತೆ ಇರುತ್ತಾರೆ, ಏಕೆಂದರೆ ನಿಮ್ಮ ಒಳ್ಳೆಯತನವು ಅವರ ಅಹಂಕಾರಕ್ಕೆ ನೋವುಂಟು ಮಾಡುತ್ತದೆ, ಅದು ಅವರಿಗೆ ತಮ್ಮದೇ ಕೊರತೆಗಳ ಅರಿವನ್ನು ಮೂಡಿಸುತ್ತದೆ. ಆದ್ದರಿಂದ ಜನರು ನಿಮ್ಮ ಬಗ್ಗೆ ಏನು ಹೇಳುತ್ತಾರೆ, ಏನು ಯೋಚಿಸುತ್ತಾರೆ ಅಥವಾ ನಿಮ್ಮನ್ನು ಹೇಗೆ ಟೀಕಿಸುತ್ತಾರೆ ಎಂಬುದರ ಬಗ್ಗೆ ಹೆಚ್ಚು ಗಮನ ಕೊಡಬೇಡಿ, ಅದನ್ನು ನಿಮ್ಮ ಮನಸ್ಸಿನ ಮೇಲೆ ಸವಾರಿ ಮಾಡಲು ಬಿಡಬೇಡಿ. ನೀವು ಜನರ ಪ್ರಶಂಸೆ ಪಡೆಯಲು ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ನೀವು ಅವರ ಗುಲಾಮರಾಗುತ್ತೀರಿ ಮತ್ತು ಅವರು ಪ್ರಶಂಸಿಸದಿದ್ದಾಗ ನೀವು ದುಃಖಿತರಾಗುತ್ತೀರಿ ಮತ್ತು ಬಹುಶಃ ಒಳ್ಳೆಯ ಕೆಲಸ ಮಾಡುವುದನ್ನೇ ಬಿಟ್ಟು ಬಿಡಬಹುದು. ಆದ್ದರಿಂದ ನಿಮ್ಮ ಮಾನದಂಡವು ಬಾಹ್ಯ ಪ್ರಶಂಸೆಯಾಗಿರಬಾರದು, ಬದಲಿಗೆ ನಿಮ್ಮ ಸ್ವಂತ ವಿವೇಕ, ನಿಮ್ಮ ಅಂತರಾತ್ಮದ ಧ್ವನಿಯಾಗಿರಬೇಕು. ಕೇವಲ ನಿಮ್ಮ ವಿವೇಕದ ಪ್ರಕಾರ, ನಿಮ್ಮ ಪೂರ್ಣ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ನಿಮ್ಮ ಶ್ರೇಷ್ಠ ಕರ್ಮವನ್ನು, ನಿಮ್ಮ ಕರ್ತವ್ಯವನ್ನು ಯಾವುದೇ ಬಾಹ್ಯ ಪ್ರಶಂಸೆ ಅಥವಾ ನಿಂದನೆಯ ಚಿಂತೆಯಿಲ್ಲದೆ ಮಾಡುತ್ತಾ ಇರಿ. ನಿಮ್ಮ ಕರ್ಮವೇ ನಿಮ್ಮ ಗುರುತು. ಕೊನೆಯಲ್ಲಿ ನೀವು ನಿಮ್ಮೊಂದಿಗೆ ಬದುಕಬೇಕು, ಜನರೊಂದಿಗಲ್ಲ. ನಿಮ್ಮ ಅಂತರಾತ್ಮವು ನೀವು ಸರಿಯಾದ ಮಾರ್ಗದಲ್ಲಿದ್ದೀರಿ ಎಂದು ತಿಳಿದಿದ್ದರೆ ಬೇರೆ ಯಾರ ಪ್ರಮಾಣ ಪತ್ರದ ಅಗತ್ಯವೂ ಇಲ್ಲ. ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾನೆ, ನಿಮ್ಮನ್ನು, ನಿಮ್ಮ ಅಹಂಕಾರವನ್ನು, ನಿಮ್ಮೆಲ್ಲ ಚಿಂತೆಗಳನ್ನು ಮತ್ತು ಇಚ್ಛೆಗಳನ್ನು ಸಂಪೂರ್ಣವಾಗಿ ಯಾವುದೇ ಷರತ್ತಿಲ್ಲದೆ ಆ ಸರ್ವಶಕ್ತ ಕರುಣಾಮಯಿ ಸತ್ತೆಗೆ ಸಮರ್ಪಿಸಿಬಿಡಿ. ಅವನೇ ನಿಮ್ಮ ಏಕೈಕ, ಅತಿದೊಡ್ಡ, ಅತ್ಯಂತ ಸತ್ಯವಾದ ಮತ್ತು ಶಾಶ್ವತವಾದ ಆಸರೆ. ಈ ಸಮರ್ಪಣೆ ಅಥವಾ ಶರಣಾಗತಿಯ ಆಳವಾದ ಅರ್ಥವನ್ನು ತಿಳಿಯುವುದು ಅವಶ್ಯಕ. ಇದು ಯಾವುದೇ ಹೊರಗಿನ ದೇವರ ಮುಂದೆ ಅಸಹಾಯಕರಾಗಿ ಅಂಗಲಾಚುವುದಲ್ಲ. ಇದು ನಮ್ಮ ಚಿಕ್ಕ ನಾನು, ನಮ್ಮ ಅಹಂಕಾರ, ನಾನೇ ಕರ್ತೃ, ನಾನೇ ಎಲ್ಲವನ್ನೂ ನಿಯಂತ್ರಿಸಬಲ್ಲೆ ಎಂಬ ಭಾವನೆಯ ವಿಸರ್ಜನೆ. ನಾವು ಈ ವಿಶಾಲವಾದ ಬ್ರಹ್ಮಾಂಡದ ಲೀಲೆಯಲ್ಲಿ ಕೇವಲ ಒಂದು ಚಿಕ್ಕ ಪಾತ್ರಧಾರಿಗಳು ಮತ್ತು ಎಲ್ಲವನ್ನೂ ನಡೆಸುತ್ತಿರುವ ಒಂದು ಮಹತ್ತರ ಶಕ್ತಿ ಅಥವಾ ಪ್ರಜ್ಞೆ ಇದೆ ಎಂಬ ಆಳವಾದ ತಿಳುವಳಿಕೆಯೊಂದಿಗೆ ಬದುಕುವುದು. ನಾವು ನಮ್ಮ ಜೀವನದ ದೋಣಿಯ ಚುಕ್ಕಾಣಿಯನ್ನು ನಮ್ಮ ಚಿಕ್ಕ ಅಹಂಕಾರದ ಕೈಯಿಂದ ಕಸಿದು ಆ ಬ್ರಹ್ಮಾಂಡದ ಪ್ರಜ್ಞೆಗೆ ಒಪ್ಪಿಸಿದಾಗ ನಾವು ಅಪಾರವಾದ ಶಾಂತಿ ಮತ್ತು ಭಾರವಿಲ್ಲದ ಸ್ಥಿತಿಯನ್ನು ಅನುಭವಿಸುತ್ತೇವೆ. ಯಾರು ಈ ಪರಮಸತ್ಯವನ್ನು, ಈ ದೈವಿ ಆಸರೆಯನ್ನು ತಮ್ಮ ಜೀವನದಲ್ಲಿ ಆಳವಾಗಿ ಗುರುತಿಸಿ ಅದರ ಮೇಲೆ ಪೂರ್ಣ ನಂಬಿಕೆ ಇಡುತ್ತಾರೋ ಅವರು ಈ ಸಂಸಾರದ ಎಲ್ಲಾ ರೀತಿಯ ಭಯಗಳಿಂದ, ಎಲ್ಲಾ ರೀತಿಯ ಚಿಂತೆಗಳಿಂದ ಮತ್ತು ಎಲ್ಲಾ ರೀತಿಯ ಸಾರಿಕ ದುಃಖಗಳಿಂದ ತಾವಾಗಿಯೇ ಸಂಪೂರ್ಣವಾಗಿ ಸ್ವತಂತ್ರರಾಗುತ್ತಾರೆ, ಮುಕ್ತರಾಗುತ್ತಾರೆ. ನಾನು ಎಂಬ ಭಾವನೆ ಇರುವವರೆಗೂ ಭಯವಿರುತ್ತದೆ. ನನಗೆ ಏನಾದರೂ ಕೆಟ್ಟದ್ದೂ ಆಗಬಹುದೆಂಬ ಹೆದರಿಕೆ ಇರುತ್ತದೆ. ನಾನೇ ಸಮರ್ಪಿತನಾದಾಗ ಭಯವಾದರೂ ಯಾತಕ್ಕೆ? ಶರಣಾಗತಿಯಲ್ಲಿಯೇ ಪರಮ ಶಾಂತಿ ಮತ್ತು ಅಭಯವಿದೆ. ಇದು ಜೀವನ ನದಿಯಲ್ಲಿ ಈಜಲು ಪ್ರಯತ್ನಿಸದೆ ನದಿಯೇ ತನ್ನನ್ನು ಕೊಂಡೊಯ್ಯಲು ಬಿಡುವ ಒಂದು ಸ್ಥಿತಿ, ನದಿಯು ಕೊನೆಗೆ ಸಾಗರವನ್ನೇ ಸೇರುತ್ತದೆ ಎಂದು ತಿಳಿದುಕೊಂಡು. ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾನೆ, ನಿನ್ನದೇನು ಹೋಯಿತು, ಯಾಕೆ ವ್ಯರ್ಥವಾಗಿ ಅಳುತ್ತಿರುವೆ? ನೀನು ಈ ಜಗತ್ತಿಗೆ ಬರುವಾಗ ಏನು ತಂದಿದ್ದೆ, ಅದನ್ನು ಕಳೆದುಕೊಂಡೆ ಎಂದುಕೊಳ್ಳಲು? ನೀನು ಏನನ್ನು ಸೃಷ್ಟಿಸಿದ್ದೆ, ಅದು ನಾಶವಾಯಿತು ಎಂದು ಹೇಳಲು? ನೀನು ಏನನ್ನು ತೆಗೆದುಕೊಂಡೆಯೋ ಅದು ಇಲ್ಲೇ ಈ ಭೂಮಿಯಿಂದ, ಈ ಪ್ರಕೃತಿಯಿಂದಲೇ ತೆಗೆದುಕೊಂಡದ್ದು. ನೀನು ಏನನ್ನು ಕೊಟ್ಟೆಯೋ ಇಲ್ಲೇ ಈ ಜಗತ್ತಿಗೆ, ಈ ಸಮಾಜಕ್ಕೆ ಕೊಟ್ಟಿದ್ದು. ಇಂದು ಯಾವುದು ನಿನ್ನದೋ, ಯಾವುದರ ಮೇಲೆ ನೀನು ನಿನ್ನ ಅಧಿಕಾರವನ್ನು ಸ್ಥಾಪಿಸುತ್ತಿರುವೆಯೋ ಅದು ನಿನ್ನೆ ಬೇರೆಯವರದಾಗಿತ್ತು ಮತ್ತು ನಾಳೆ ಮತ್ತೊಬ್ಬರದಾಗುತ್ತದೆ ಮತ್ತು ಅದರ ನಂತರ ಇನ್ನೊಬ್ಬರದಾಗುತ್ತದೆ.
ಏಕೆಂದರೆ ಪರಿವರ್ತನೆಯೇ ಈ ಸಂಸಾರದ ಶಾಶ್ವತ ಅಚಲ ನಿಯಮ. ಇದು ಕೇವಲ ಸಾಂತ್ವನದ ಮಾತುಗಳಲ್ಲ, ಬದಲಿಗೆ ಅಸ್ತಿತ್ವದ ಒಂದು ಆಳವಾದ ಸತ್ಯ. ನಾವು ಈ ಜಗತ್ತಿಗೆ ಪ್ರಯಾಣಿಕರಂತೆ ಬರುತ್ತೇವೆ, ಕೆಲವು ಕಾಲ ಇಲ್ಲಿನ ವಸ್ತುಗಳು, ಸಂಬಂಧಗಳು ಮತ್ತು ಪರಿಸ್ಥಿತಿಗಳನ್ನು ಬಳಸುತ್ತೇವೆ ಮತ್ತು ನಂತರ ಎಲ್ಲವನ್ನೂ ಇಲ್ಲೇ ಬಿಟ್ಟು ಹೋಗುತ್ತೇವೆ. ನನ್ನದು ಎಂಬ ಭಾವನೆಯೇ ಎಲ್ಲ ದುಃಖ ಮತ್ತು ಆಸಕ್ತಿಯ ಮೂಲ. ನಾವು ಯಾವುದೇ ವಸ್ತು ಅಥವಾ ವ್ಯಕ್ತಿಯನ್ನು ನನ್ನದು ಎಂದು ಹೇಳಿದಾಗ ನಾವು ಅದರೊಂದಿಗೆ ನಮ್ಮ ಗುರುತನ್ನು ಜೋಡಿಸುತ್ತೇವೆ. ನಂತರ ಆ ವಸ್ತು ಅಥವಾ ವ್ಯಕ್ತಿ ನಮ್ಮಿಂದ ದೂರವಾದಾಗ ನಮಗೆ ನೋವಾಗುತ್ತದೆ, ಏಕೆಂದರೆ ನಮ್ಮ ಒಂದು ಭಾಗವೇ ನಮ್ಮಿಂದ ಕಸಿದುಕೊಳ್ಳಲ್ಪಟ್ಟಿದೆ ಎಂದು ನಮಗೆ ಅನಿಸುತ್ತದೆ. ಬುದ್ಧನು ಇದನ್ನು ಅನಾತ್ಮನ್ ಅಥವಾ ನೋ ಸೆಲ್ಫ್ ಸಿದ್ಧಾಂತದಿಂದ ವಿವರಿಸಿದನು. ಯಾವುದೇ ವಸ್ತು ಶಾಶ್ವತವಾಗಿ ನಾನು ಅಥವಾ ನನ್ನದು ಅಲ್ಲ. ಈ ಸತ್ಯವನ್ನು ಅರಿತು ಮೋಹ ಮತ್ತು ಆಸಕ್ತಿಯಿಂದ ಮುಕ್ತರಾಗಿ. ಇದರರ್ಥ ನಾವು ನಮ್ಮ ಕರ್ತವ್ಯಗಳನ್ನು ನಿರ್ವಹಿಸಬಾರದು ಅಥವಾ ಪ್ರೀತಿಸಬಾರದು ಎಂದಲ್ಲ. ಇದರರ್ಥ ಪ್ರೀತಿಸಿ, ಕರ್ತವ್ಯಗಳನ್ನು ನಿಭಾಯಿಸಿ, ಆದರೆ ಆಸಕ್ತಿಯಿಲ್ಲದೆ, ಒಡೆತನದ ಭಾವವಿಲ್ಲದೆ, ಎಲ್ಲವೂ ತಾತ್ಕಾಲಿಕ ಎಂದು ತಿಳಿದುಕೊಂಡು. ಇದೇ ನಿಜವಾದ ಸ್ವಾತಂತ್ರ್ಯ. ಮನುಷ್ಯನು ಯಾವುದೇ ರೀತಿಯಲ್ಲಿ, ಯಾವುದೇ ಭಾವದಿಂದ, ಯಾವುದೇ ಉದ್ದೇಶದಿಂದ ಪರಮಾತ್ಮನನ್ನು ಸ್ಮರಿಸುತ್ತಾನೋ, ಆರಾಧಿಸುತ್ತಾನೋ, ಆ ಶಕ್ತಿಯೂ ಕೂಡ ಅದೇ ರೀತಿಯಲ್ಲಿ ಅದಕ್ಕನುಗುಣವಾಗಿ ಅವನಿಗೆ ಫಲವನ್ನು ನೀಡುತ್ತದೆ, ಅವನ ಕಾಮನೆಗಳನ್ನು ಪೂರ್ಣಗೊಳಿಸುತ್ತದೆ. ಇದು ಕ್ರಿಯೆ-ಪ್ರತಿಕ್ರಿಯೆಯ ಸಾರ್ವತ್ರಿಕ ನಿಯಮ. ನಿಮ್ಮ ಭಾವವೇ ನಿಮ್ಮ ವಾಸ್ತವವನ್ನು ನಿರ್ಮಿಸುತ್ತದೆ. ನೀವು ದೇವರನ್ನು ಭಯ ಹುಟ್ಟಿಸುವ, ದಂಡಿಸುವ ನ್ಯಾಯಾಧೀಶನಂತೆ ನೋಡಿದರೆ ನಿಮ್ಮ ಜೀವನವು ಭಯ ಮತ್ತು ಅಪರಾಧ ಪ್ರಜ್ಞೆಯಿಂದ ತುಂಬಿ ಹೋಗುತ್ತದೆ. ನೀವು ದೇವರನ್ನು ಒಬ್ಬ ವ್ಯಾಪಾರಿಯಂತೆ ನೋಡಿದರೆ, ನಾನು ಈ ಕಾಣಿಕೆ ಅರ್ಪಿಸುತ್ತೇನೆ, ನೀನು ನನ್ನ ಈ ಕೆಲಸ ಮಾಡಿಕೊಡು ಎಂದು ವ್ಯವಹಾರ ಮಾಡಿದರೆ ನಿಮ್ಮ ಸಂಬಂಧವು ವಾಣಿಜ್ಯಿಕವಾಗಿಯೇ ಉಳಿಯುತ್ತದೆ. ಉದಾಹರಣೆಗೆ, ಮಥುರೆಯ ಕ್ರೂರ ರಾಜನಾದ ಕಂಸನು ಭಗವಾನ್ ಶ್ರೀಕೃಷ್ಣನನ್ನು ಯಾವಾಗಲೂ ತನ್ನ ಮೃತ್ಯುವಿನ ರೂಪದಲ್ಲಿ, ತನ್ನ ಶತ್ರುವಿನ ರೂಪದಲ್ಲಿ ಭಯ ಮತ್ತು ದ್ವೇಷದಿಂದ ಸ್ಮರಿಸಿದನು. ಆದ್ದರಿಂದ ಕೃಷ್ಣನು ಕಂಸನಿಗೆ ಕೊನೆಯಲ್ಲಿ ಮೃತ್ಯುವನ್ನೇ ನೀಡಿದನು, ಅವನ ಭಾವಕ್ಕೆ ತಕ್ಕ ಫಲವನ್ನೇ ಕೊಟ್ಟನು. ಗೋಪಿಯರು ಅವನನ್ನು ತಮ್ಮ ಪ್ರಿಯತಮನಾಗಿ ಶುದ್ಧ ಪ್ರೇಮ ಮತ್ತು ಸಮರ್ಪಣಾ ಭಾವದಿಂದ ಸ್ಮರಿಸಿದರು. ಅವರಿಗೆ ಪ್ರೇಮದ ಸರ್ವೋಚ್ಚ ಅನುಭೂತಿ ದೊರೆಯಿತು. ಅರ್ಜುನನು ಅವನನ್ನು ಮಿತ್ರ ಮತ್ತು ಗುರುವಿನ ರೂಪದಲ್ಲಿ ನೋಡಿದನು, ಅವನಿಗೆ ಗಹನವಾದ ಜ್ಞಾನ ದೊರೆಯಿತು. ಆದ್ದರಿಂದ ನಾವು ಪರಮಾತ್ಮನನ್ನು, ದೇವರನ್ನು, ನಾವು ಅವರಿಂದ ಏನನ್ನು ಪಡೆಯಲು ಬಯಸುತ್ತೇವೆಯೋ, ಅದು ಜ್ಞಾನವಿರಲಿ, ಭಕ್ತಿಯಿರಲಿ, ಶಕ್ತಿಯಿರಲಿ, ಶಾಂತಿಯಿರಲಿ ಅಥವಾ ಮುಕ್ತಿಯಿರಲಿ, ಅದೇ ರೂಪದಲ್ಲಿ, ಅದೇ ಶುದ್ಧ ಮತ್ತು ಸಾತ್ವಿಕ ಭಾವದಿಂದ ಸ್ಮರಿಸಬೇಕು. ನಿಮ್ಮ ಭಾವವೇ ನಿಮ್ಮ ಫಲವನ್ನು ನಿರ್ಧರಿಸುತ್ತದೆ. ಅಸ್ತಿತ್ವವು ಒಂದು ಕನ್ನಡಿಯಂತೆ, ನೀವು ಅದರ ಮುಂದೆ ಯಾವ ಮುಖವನ್ನು ತೋರಿಸುತ್ತೀರೋ ಅದೇ ನಿಮಗೆ ಮರಳಿ ಕಾಣಿಸುತ್ತದೆ. ಯಾರಾದರೂ ನಿಮ್ಮವರೇ ಆಗಿರಲಿ, ನಿಮ್ಮ ಹತ್ತಿರದ ಸಂಬಂಧಿಯಾಗಿರಲಿ, ಅಥವಾ ನಿಮಗಿಂತ ಪದವಿ, ವಯಸ್ಸು ಅಥವಾ ಅನುಭವದಲ್ಲಿ ಹಿರಿಯರಾಗಿರಲಿ, ಅವರು ನಿಮ್ಮ ಪದೇ ಪದೇ ತೋರುವ ತಪ್ಪು, ಅನುಚಿತ ಅಥವಾ ಅವಮಾನಕರ ನಡವಳಿಕೆಯನ್ನು ಎಂದಿಗೂ ಯಾವುದೇ ಬೆಲೆ ತೆತ್ತಾದರೂ ಸಹಿಸಿಕೊಳ್ಳಬಾರದು. ಇದು ಅತ್ಯಂತ ಸೂಕ್ಷ್ಮ ಮತ್ತು ಮಹತ್ವದ ವಿಷಯ. ಭಾರತೀಯ ಸಂಸ್ಕೃತಿಯಲ್ಲಿ ಹಿರಿಯರನ್ನು ಗೌರವಿಸುವುದು ಮತ್ತು ಸಂಬಂಧಗಳನ್ನು ನಿಭಾಯಿಸುವುದನ್ನು ಕಲಿಸಲಾಗುತ್ತದೆ. ಆದರೆ ಇದರರ್ಥ ಅನ್ಯಾಯವನ್ನು ಸಹಿಸಿಕೊಳ್ಳುವುದು ಎಂದಿಗೂ ಅಲ್ಲ. ಆತ್ಮಗೌರವ ಅಥವಾ ತನ್ನ ಆತ್ಮಸ್ವರೂಪದ ಗೌರವ ಎಲ್ಲಕ್ಕಿಂತ ದೊಡ್ಡ ಧರ್ಮ. ನೀವು ಯಾರೊಬ್ಬರ ಅನುಚಿತ ನಡವಳಿಕೆಯನ್ನು ಮೌನವಾಗಿ ಸಹಿಸಿಕೊಂಡಾಗ, ನೀವು ತಿಳಿಯದೆ ಆ ವ್ಯಕ್ತಿಗೆ ಅಂತಹ ನಡವಳಿಕೆ ಸ್ವೀಕಾರಾರ್ಹ ಎಂಬ ಸಂದೇಶವನ್ನು ನೀಡುತ್ತೀರಿ. ಇದರಿಂದ ನೀವು ನಿಮ್ಮ ಹಿತಕ್ಕೆ ಮಾತ್ರವಲ್ಲ, ಆ ವ್ಯಕ್ತಿಯನ್ನು ಇನ್ನೂ ಹೆಚ್ಚು ತಪ್ಪು ಮಾಡಲು ಪ್ರೋತ್ಸಾಹಿಸುತ್ತೀರಿ. ಇದರಿಂದ ಅವನ ಚಾರಿತ್ರ್ಯವೂ ಪತನಗೊಳ್ಳುತ್ತದೆ. ನಮ್ಮಲ್ಲಿ ಅನೇಕರು ತಮ್ಮ ಮನಸ್ಸಿನ ಬಹುತೇಕ ನೋವುಗಳನ್ನು, ತಮ್ಮ ಮೇಲಾಗುವ ಅನ್ಯಾಯಗಳನ್ನು, ಅಯ್ಯೋ ಇವರು ನನ್ನವರಲ್ಲವೇ, ಸಂಬಂಧ ಹಾಳಾಗುತ್ತದೆ, ಸಮಾಜ ಏನು ಹೇಳುತ್ತದೆ ಎಂದು ಯೋಚಿಸುತ್ತಾ ಜೀವನ ಪರ್ಯಂತ ಮೌನವಾಗಿ ಸಹಿಸಿಕೊಳ್ಳುತ್ತಾರೆ. ಆದರೆ ಆಳವಾಗಿ ಯೋಚಿಸಬೇಕಾದ ವಿಷಯವೆಂದರೆ, ಯಾರು ನಿಮ್ಮ ಆತ್ಮಗೌರವಕ್ಕೆ ಪದೇ ಪದೇ ಧಕ್ಕೆ ತರುತ್ತಾರೋ, ಯಾರು ನಿಮ್ಮ ನೋವಿಗೆ ಕಾರಣರಾಗುತ್ತಾರೋ, ಅವರು ವಾಸ್ತವವಾಗಿ ನಿಮ್ಮವರು ಹೇಗಾಗಲು ಸಾಧ್ಯ? ನಮ್ಮ ನೋವನ್ನು ಅರ್ಥ ಮಾಡಿಕೊಂಡು ಅದನ್ನು ದೂರ ಮಾಡಲು ಪ್ರಯತ್ನಿಸುವವರು ನಮ್ಮವರು, ಅದನ್ನು ಇನ್ನಷ್ಟು ಹೆಚ್ಚಿಸುವವರಲ್ಲ. ಮಹಾಭಾರತದಲ್ಲಿ ತುಂಬಿದ ಸಭೆಯಲ್ಲಿ ದ್ರೌಪದಿಯ ಅವಮಾನವಾಗುತ್ತಿದ್ದಾಗ ಭೀಷ್ಮ, ದ್ರೋಣ ಮತ್ತು ಕೃಪಾಚಾರ್ಯರಂತಹ ಮಹಾನ್ ಮತ್ತು ಗೌರವಾನ್ವಿತ ವ್ಯಕ್ತಿಗಳು ಕೂಡ ತಲೆಬಾಗಿ ಕುಳಿತಿದ್ದರು. ಅವರು ಅನ್ಯಾಯವನ್ನು ಪ್ರತಿರೋಧಿಸಲಿಲ್ಲ. ಇತಿಹಾಸವು ಈ ಮೌನಕ್ಕಾಗಿ ಅವರನ್ನು ಎಂದಿಗೂ ಕ್ಷಮಿಸಲಿಲ್ಲ. ಗೀತೆಯ ಸ್ಪಷ್ಟ ಉಪದೇಶವೇನೆಂದರೆ, ಯಾರಿಗೂ ಅವರು ಯಾರೇ ಆಗಿರಲಿ, ನಿಮ್ಮನ್ನು ಅನಾವಶ್ಯಕವಾಗಿ ಬಳಸಿಕೊಳ್ಳಲು ಬಿಡಬೇಡಿ. ಯಾರಿಗೂ ನಿಮ್ಮ ಮೇಲೆ ದಬ್ಬಾಳಿಕೆ, ಅನ್ಯಾಯ ಅಥವಾ ಶೋಷಣೆ ಮಾಡಲು ಬಿಡಬೇಡಿ. ಅನ್ಯಾಯವನ್ನು ಪ್ರತಿರೋಧಿಸುವುದು ಹಿಂಸೆಯಲ್ಲ, ಅದು ಧರ್ಮದ ಸ್ಥಾಪನೆ. ಹೌದು, ಪ್ರತಿರೋಧದ ವಿಧಾನವು ವಿವೇಕಪೂರ್ಣ ಮತ್ತು ಅಹಿಂಸಾತ್ಮಕವಾಗಿರಬೇಕು. ನೀವು ಶಾಂತವಾಗಿ, ದೃಢವಾಗಿ ನಿಮ್ಮ ಎಲ್ಲೆಗಳನ್ನು ಸ್ಪಷ್ಟಪಡಿಸಬೇಕು. ನೀವು ಇಲ್ಲ ಎಂದು ಹೇಳಲು ಕಲಿಯಬೇಕು. ಏಕೆಂದರೆ ನೀವು ಎಷ್ಟು ಹೆಚ್ಚು ಮೌನವಾಗಿ ಸಹಿಸಿಕೊಳ್ಳುತ್ತೀರೋ, ಜನರು ನಿಮ್ಮನ್ನು ಸಹಿಸಿಕೊಳ್ಳಲು, ಇನ್ನಷ್ಟು ಮೌನವಾಗಿರಲು, ಇನ್ನಷ್ಟು ಒತ್ತಾಯಿಸುತ್ತಾರೆ. ಅವರ ದೌರ್ಜನ್ಯಗಳು ಹೆಚ್ಚಾಗುತ್ತಲೇ ಹೋಗುತ್ತವೆ. ಆತ್ಮಗೌರವದಿಂದ ಬದುಕುವುದು ನಿಮ್ಮ ಹಕ್ಕು ಮತ್ತು ಕರ್ತವ್ಯವೂ ಆಗಿದೆ.
ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾನೆ, ಈ ಜಗತ್ತಿನಿಂದ ಹೊರಟು ಹೋದವನ, ಮರಣ ಹೊಂದಿದವನ ಅಥವಾ ನಿಮ್ಮ ಈ ಜೀವನದಿಂದ, ನಿಮ್ಮ ಜೀವನ ಪಥದಿಂದ ಯಾವುದೇ ಕಾರಣದಿಂದಾಗಿ ಹೊರಟು ಹೋದವನ ಬಗ್ಗೆ ಅತಿಯಾದ ಅಥವಾ ಶಾಶ್ವತವಾದ ದುಃಖವನ್ನು ಪಡಬೇಡ, ಶೋಕದಲ್ಲಿ ಮುಳುಗಬೇಡ. ಮತ್ತು ಇನ್ನೂ ಬರಲಿರುವ, ಭವಿಷ್ಯದ ಗರ್ಭದಲ್ಲಿರುವ ವಿಷಯದ ಬಗ್ಗೆಯೂ ಅತಿಯಾದ ಅನಾವಶ್ಯಕ ಚಿಂತೆ ಮಾಡಬೇಡ, ಏಕೆಂದರೆ ಅದು ನಿನ್ನ ನಿಯಂತ್ರಣದಲ್ಲಿಲ್ಲ. ಈ ಉಪದೇಶವು ಜೀವನದ ಅತಿದೊಡ್ಡ ಸತ್ಯವಾದ ಪರಿವರ್ತನೆ ಮತ್ತು ವರ್ತಮಾನದ ಶಕ್ತಿಯ ಮೇಲೆ ಆಧಾರಿತವಾಗಿದೆ. ಮಹಾಭಾರತದ ಯುದ್ಧ ಪ್ರಾರಂಭವಾಗಲಿದ್ದಾಗ ಅರ್ಜುನನು ತನ್ನದೇ ಬಂಧುಗಳನ್ನು ಶತ್ರುಗಳಾಗಿ ನೋಡಿ ಶೋಕ ಮತ್ತು ಮೋಹದಿಂದ ಬಳಲಿದನು. ಅವನು ಭವಿಷ್ಯದ ಅನೇಕ ಚಿಂತೆಗಳನ್ನು ವ್ಯಕ್ತಪಡಿಸಿದನು. ಕುಲ ನಾಶವಾಗುತ್ತದೆ, ಸ್ತ್ರೀಯರು ವಿಧವೆಯರಾಗುತ್ತಾರೆ, ಮಕ್ಕಳು ಅನಾಥರಾಗುತ್ತಾರೆ, ಸಮಾಜದಲ್ಲಿ ಅಧರ್ಮ ಹರಡುತ್ತದೆ. ಅವನ ಎಲ್ಲಾ ಮಾತುಗಳು ತರ್ಕಬದ್ಧವಾಗಿದ್ದವು, ಆದರೆ ಅವೆಲ್ಲವೂ ಗತಕಾಲದ ಮೋಹ ಮತ್ತು ಭವಿಷ್ಯದ ಭಯದ ಮೇಲೆ ಆಧಾರಿತವಾಗಿದ್ದವು. ಆಗ ಭಗವಾನ್ ಶ್ರೀಕೃಷ್ಣನು ಅವನಿಗೆ ಸ್ಥಿತಪ್ರಜ್ಞ ಅಥವಾ ಜ್ಞಾನಿ ವ್ಯಕ್ತಿಯ ಲಕ್ಷಣಗಳನ್ನು ವಿವರಿಸುತ್ತಾ ಹೇಳಿದನು, ಹೇ ಅರ್ಜುನ, ಯಾರು ನಿಜವಾಗಿಯೂ ಜ್ಞಾನಿಯೋ ಅವರು ಸತ್ತವರ ಬಗ್ಗೆ ಅಥವಾ ಈ ಜಗತ್ತಿನಿಂದ ಹೋಗಿರುವವರ ಬಗ್ಗೆ ಅಥವಾ ಒಂದು ದಿನ ಖಂಡಿತವಾಗಿಯೂ ಹೋಗಲಿರುವವರ ಬಗ್ಗೆ ವ್ಯರ್ಥವಾಗಿ ಚಿಂತಿಸುವುದಿಲ್ಲ. ಅವರ ಅನಾವಶ್ಯಕ ಅತಿಯಾದ ದುಃಖ ಅಥವಾ ಶೋಕವನ್ನು ಮಾಡುವುದಿಲ್ಲ. ಜ್ಞಾನಿಗಳು ಗತಕಾಲದ ವೈಫಲ್ಯಗಳ ಅಥವಾ ನಷ್ಟಗಳ ಬಗ್ಗೆ ಅನಾವಶ್ಯಕವಾಗಿ ಶೋಕಿಸುವುದಿಲ್ಲ ಅಥವಾ ಭವಿಷ್ಯದ ಅನಿಶ್ಚಿತತೆಗಳ ಬಗ್ಗೆ ವ್ಯರ್ಥವಾಗಿ ಚಿಂತಿಸುವುದಿಲ್ಲ. ನಮ್ಮ ಜೀವನದ ಎಲ್ಲಾ ದುಃಖಗಳ, ಎಲ್ಲಾ ಒತ್ತಡಗಳ ಮೂಲ ಕಾರಣವೇ ಇದು. ನಮ್ಮ ಮನಸ್ಸು ಒಂದೋ ಗತಕಾಲದ ನೆನಪುಗಳಲ್ಲಿ ಸಿಲುಕಿಕೊಂಡಿರುತ್ತದೆ ಅಥವಾ ಭವಿಷ್ಯದ ಕಲ್ಪನೆಗಳಲ್ಲಿ ಮುಳುಗಿರುತ್ತದೆ. ನಾವು ಹೆಚ್ಚಾಗಿ ಅದರಲ್ಲಿಯೇ ಬದುಕುತ್ತೇವೆ, ಆದರೆ ನಮ್ಮ ಅಮೂಲ್ಯವಾದ ವರ್ತಮಾನದಲ್ಲಿ, ಈ ಜೀವಂತ ಕ್ಷಣದಲ್ಲಿ ನಾವು ಬದುಕುವುದೇ ಇಲ್ಲ. ಆದರೆ ಸತ್ಯವೇನೆಂದರೆ, ಜೀವನವು ಕೇವಲ ಈಗ ಮತ್ತು ಇಲ್ಲಿ ಮಾತ್ರ ಲಭ್ಯವಿದೆ. ಗೀತೆಯ ಕಾಲಾತೀತ ಜ್ಞಾನವು ನಮಗೆ ಇದನ್ನೇ ಕಲಿಸುತ್ತದೆ. ನಾವು ನಮ್ಮ ಗತಕಾಲವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಮತ್ತು ನಮ್ಮ ಭವಿಷ್ಯದ ಮೇಲೆ ನಮ್ಮ ಸಂಪೂರ್ಣ ನಿಯಂತ್ರಣವೂ ಇಲ್ಲ. ನಮ್ಮ ಕೈಯಲ್ಲಿ ನಮ್ಮ ಸಂಪೂರ್ಣ ನಿಯಂತ್ರಣದಲ್ಲಿರುವುದು ಕೇವಲ ನಮ್ಮ ವರ್ತಮಾನ, ಇಂದಿನ ಈ ಅಮೂಲ್ಯ ಕ್ಷಣ. ನೀವು ನಿಮ್ಮ ವರ್ತಮಾನ ಕ್ಷಣವನ್ನು, ಈ ಈಗವನ್ನು ಪೂರ್ಣವಾಗಿ ಪ್ರಜ್ಞಾಪೂರ್ವಕವಾಗಿ ಆನಂದಿಸಲು ಕಲಿತಾಗ, ನೀವು ಏನು ಮಾಡುತ್ತಿದ್ದರೂ, ಅದು ಊಟ ಮಾಡುವುದಿರಲಿ, ನಡೆಯುವುದಿರಲಿ ಅಥವಾ ಯಾರೊಂದಿಗಾದರೂ ಮಾತನಾಡುವುದಿರಲಿ, ಅದನ್ನು ಪೂರ್ಣ ಜಾಗೃತಿಯೊಂದಿಗೆ ಮಾಡಿದಾಗ ನಿಮ್ಮ ಮನಸ್ಸು ಗತಕಾಲ ಮತ್ತು ಭವಿಷ್ಯದ ಊಟದಿಂದ ಮುಕ್ತವಾಗುತ್ತದೆ. ಮತ್ತು ಮನಸ್ಸು ವರ್ತಮಾನದಲ್ಲಿ ಸ್ಥಿರವಾದ ತಕ್ಷಣ ನಿಮ್ಮ ಜೀವನದಿಂದ ಹೆಚ್ಚಿನ ಒತ್ತಡ ಮತ್ತು ಚಿಂತೆಗಳು ಸಂಪೂರ್ಣವಾಗಿ ತಾವಾಗಿಯೇ ಕೊನೆಗೊಳ್ಳುತ್ತವೆ. ಬೌದ್ಧ ಧರ್ಮದಲ್ಲಿ ಇದೇ ಮೈಂಡ್ಫುಲ್ನೆಸ್ ಅಥವಾ ಸಮ್ಯಕ್ ಸ್ಮೃತಿಯ ಸಾರ. ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾನೆ, ಸಾವಿಗೆ, ಮೃತ್ಯುವಿಗೆ ಅಥವಾ ಮೃತ್ಯುವಿನ ಆಲೋಚನೆಗೆ ಹೆದರುವುದು ಸಂಪೂರ್ಣವಾಗಿ ವ್ಯರ್ಥ, ನಿರರ್ಥಕ. ಏಕೆಂದರೆ ನೀನು ಯಾವುದನ್ನು ನಾನು ಎಂದು ಕರೆಯುತ್ತೀಯೋ ಅದು ವಾಸ್ತವದಲ್ಲಿ ಅವಿನಾಶಿ ಆತ್ಮ, ಅದು ಎಂದಿಗೂ ಹುಟ್ಟುವುದಿಲ್ಲ ಮತ್ತು ಎಂದಿಗೂ ಸಾಯುವುದಿಲ್ಲ. ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದನು, ಹೇ ಅರ್ಜುನ, ಈ ಸಂಸಾರ, ಈ ಪೃಥ್ವಿ, ಮೃತ್ಯು ಲೋಕ, ಅಂದರೆ ಇಲ್ಲಿ ಮರಣ ಒಂದು ಅನಿವಾರ್ಯ ಸತ್ಯ. ಈ ಲೋಕದಲ್ಲಿ ಜನಿಸಿದ ಪ್ರತಿಯೊಬ್ಬರೂ ಒಂದು ದಿನ ಖಂಡಿತವಾಗಿಯೂ ಸಾಯುತ್ತಾರೆ. ನಾವು ಪ್ರತಿದಿನ ನಮ್ಮ ಹಳೆಯ, ಕೊಳಕಾದ ಅಥವಾ ಹರಿದ ಬಟ್ಟೆಗಳನ್ನು ಬದಲಾಯಿಸಿ ಹೊಸ, ಸ್ವಚ್ಛ ವಸ್ತ್ರಗಳನ್ನು ಧರಿಸುವಂತೆ, ಅದೇ ರೀತಿ ನಮ್ಮ ಈ ಅವಿನಾಶಿ ಆತ್ಮವು, ಶರೀರವು ಜೀರ್ಣವಾದಾಗ ಈ ಹಳೆಯ, ನಶ್ವರ ಶರೀರವನ್ನು ತ್ಯಜಿಸಿ ತನ್ನ ಕರ್ಮಗಳಿಗನುಸಾರವಾಗಿ ಹೊಸ ಶರೀರವನ್ನು ಧರಿಸುತ್ತದೆ. ಮೃತ್ಯು ಕೇವಲ ಈ ಪ್ರಸ್ತುತ ಜೀವನದ ಒಂದು ಹೊಸ ಆರಂಭ, ಚೇತನದ ಯಾತ್ರೆಯ ಮುಂದಿನ ಹಂತ. ಇದು ಜೀವನದ ಸಂಪೂರ್ಣ ಅಂತ್ಯವಲ್ಲ. ಆತ್ಮವು ಅಜರ, ಅಮರ ಮತ್ತು ಅವಿನಾಶಿ. ಆದರೂ ಸಾವಿನ ಭಯ, ಮೃತ್ಯುವಿನ ಭೀತಿ ಅಜ್ಞಾನಿ ಮನುಷ್ಯನನ್ನು ಸದಾ ಕಾಡುತ್ತದೆ, ಏಕೆಂದರೆ ಅವನು ತನ್ನನ್ನು ಈ ನಶ್ವರ ಶರೀರವೆಂದೇ ಭಾವಿಸುತ್ತಾನೆ. ಅವನು ತನ್ನ ಪ್ರೀತಿಪಾತ್ರರ ದೇಹದೊಂದಿಗೆ ಎಷ್ಟು ಬೆಸೆದುಕೊಂಡಿರುತ್ತಾನೆಂದರೆ ಅವರು ಹೋಗುವ ಆಲೋಚನೆಯಿಂದಲೇ ನಡುಗುತ್ತಾನೆ. ಯಾರು ಈ ಆಳವಾದ ಸತ್ಯವನ್ನು, ಈ ಜೀವನ ಮರಣದ ರಹಸ್ಯವನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳುತ್ತಾರೋ, ಅಂದರೆ ನಾನು ಈ ಶರೀರವಲ್ಲ, ಬದಲಿಗೆ ಇದರಲ್ಲಿ ವಾಸಿಸುವ ಚೇತನ, ನಾನು ಈ ಜಗತ್ತಿನಲ್ಲಿ, ಈ ಶರೀರದಲ್ಲಿ ಕೆಲವು ಕಾಲಕ್ಕೆ ಮಾತ್ರ ಪ್ರಯಾಣಿಕನಾಗಿ ಬಂದಿದ್ದೇನೆ, ಇದು ನನ್ನ ಶಾಶ್ವತ ಮನೆಯಲ್ಲ ಎಂದು, ಅವರ ಜೀವನದ ಎಲ್ಲಾ ವ್ಯರ್ಥ ಜಗಳಗಳೇ ಕೊನೆಗೊಳ್ಳುತ್ತವೆ, ಎಲ್ಲಾ ಸಾರಿಕ ದುಃಖಗಳೇ ತಾವಾಗಿಯೇ ಕೊನೆಗೊಳ್ಳುತ್ತವೆ. ಈ ಜಗತ್ತಿನಿಂದ, ಈ ಶರೀರದಿಂದ ಒಂದಲ್ಲ ಒಂದು ದಿನ ಖಂಡಿತವಾಗಿಯೂ ಹೋಗಲೇಬೇಕೆಂದ ಮೇಲೆ ಮತ್ತೆ ಯಾವ ವಿಷಯದ ಅಹಂಕಾರ, ಯಾವ ವಿಷಯದ ಮೋಹ ಮತ್ತು ಯಾವ ವಿಷಯದ ಇಷ್ಟು ಆಳವಾದ ದುಃಖ? ಈ ತಿಳುವಳಿಕೆಯೊಂದಿಗೆ ಬದುಕುವ ವ್ಯಕ್ತಿಯು ಜೀವನವನ್ನು ಸಂಪೂರ್ಣವಾಗಿ ಆನಂದಿಸುತ್ತಾನೆ, ಆದರೆ ಮೃತ್ಯುವಿನ ಭಯದಿಂದ ಮುಕ್ತನಾಗಿರುತ್ತಾನೆ. ಅವನು ಪ್ರತಿಯೊಂದು ಕ್ಷಣವನ್ನು ಉಡುಗೊರೆಯಂತೆ ಬದುಕುತ್ತಾನೆ. ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾನೆ, ನಮ್ಮ ಚಂಚಲ, ಶಕ್ತಿಯುತ ಮನಸ್ಸು ಮತ್ತು ನಿರಂತರವಾಗಿ ಏಳುವ ಅಸಂಖ್ಯಾತ ಆಲೋಚನೆಗಳನ್ನು ವಿವೇಕದಿಂದ ನಿಯಂತ್ರಿಸದೆ, ಅವುಗಳನ್ನು ಶಿಸ್ತುಬದ್ಧಗೊಳಿಸದೆ, ಜೀವನದಲ್ಲಿ ಎಂದಿಗೂ ನಿಜವಾದ, ಶಾಶ್ವತ ಶಾಂತಿ ಮತ್ತು ವಾಸ್ತವಿಕ, ಆಳವಾದ ನೆಮ್ಮದಿ ಸಿಗಲು ಸಾಧ್ಯವೇ ಇಲ್ಲ. ಅರ್ಜುನನು ಸ್ವತಃ ಭಗವಾನ್ ಶ್ರೀಕೃಷ್ಣನಿಗೆ ಯುದ್ಧಭೂಮಿಯಲ್ಲಿ ಒಪ್ಪಿಕೊಂಡಿದ್ದನು, ಹೇ ಕೃಷ್ಣ, ನನ್ನ ಈ ಮನಸ್ಸು ಬಹಳ ಚಂಚಲ, ಪ್ರಮಥನಶೀಲ, ದೃಢ ಮತ್ತು ಬಲಶಾಲಿಯಾಗಿದೆ.
ಇದನ್ನು ವಶಪಡಿಸಿಕೊಳ್ಳುವುದು ಗಾಳಿಯನ್ನು ವಶಪಡಿಸಿಕೊಳ್ಳುವಷ್ಟೇ ಅತ್ಯಂತ ಕಷ್ಟಕರವೆಂದು ನನಗೆ ಅನಿಸುತ್ತದೆ. ಇದು ಪ್ರತಿಯೊಬ್ಬ ಸಾಧಕನ ಆತ್ಮವಿಕಾಸದ ಮಾರ್ಗದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯ ಅನುಭವ. ನಮ್ಮ ಮನಸ್ಸಿಗೆ ಸರಿ ಮತ್ತು ತಪ್ಪು ಎಲ್ಲವೂ ಚೆನ್ನಾಗಿ ತಿಳಿದಿದೆ, ಆದರೂ ಅದು ತನ್ನ ಹಳೆಯ ಅಭ್ಯಾಸಗಳು ಮತ್ತು ವಾಸನೆಗಳ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗುತ್ತದೆ. ನಾವು ನಿಜವಾಗಿಯೂ ಏನು ಮಾಡಲು ಬಯಸುತ್ತೇವೆಯೋ, ಯಾವುದು ಸರಿ ಎಂದು ನಮಗೆ ತಿಳಿದಿದೆಯೋ ಅದನ್ನು ನಾವು ಮಾಡಲು ಸಾಧ್ಯವಾಗುವುದಿಲ್ಲ, ಮತ್ತು ನಾವು ಏನು ಮಾಡಲು ಬಯಸುವುದಿಲ್ಲವೋ, ಯಾವುದು ತಪ್ಪು ಎಂದು ನಮಗೆ ತಿಳಿದಿದೆಯೋ ಅದನ್ನು ನಮ್ಮ ಈ ಶಕ್ತಿಯುತ ಮನಸ್ಸು ಬಲವಂತವಾಗಿ ನಮ್ಮಿಂದ ಮಾಡಿಸಿಯೇ ತೀರುತ್ತದೆ. ಇದೊಂದು ಆಂತರಿಕ ಸಂಘರ್ಷ. ಆಗ ಭಗವಾನ್ ಶ್ರೀಕೃಷ್ಣನು ಇದಕ್ಕೆ ಉಪಾಯವನ್ನು ಹೇಳುತ್ತಾನೆ. ಹೇ ಅರ್ಜುನ, ನಿಸ್ಸಂದೇಹವಾಗಿ ಮನಸ್ಸನ್ನು ವಶಪಡಿಸಿಕೊಳ್ಳುವುದು ಕಷ್ಟ, ಆದರೆ ಇದು ಅಭ್ಯಾಸ ಮತ್ತು ವೈರಾಗ್ಯದಿಂದ ಸಾಧ್ಯ. ಅಭ್ಯಾಸ ಎಂದರೆ ನಿಮ್ಮ ಮನಸ್ಸನ್ನು ಒಬ್ಬ ವೀಕ್ಷಕನಂತೆ, ಒಬ್ಬ ಸಾಕ್ಷಿಯಂತೆ ನೋಡಲು ಕಲಿಯುವುದು. ಯಾವುದೇ ಆಲೋಚನೆ ಅಥವಾ ಭಾವನೆ ಉದ್ಭವಿಸಿದಾಗ ಅದರೊಂದಿಗೆ ಕೊಚ್ಚಿ ಹೋಗದೆ ಅದನ್ನು ಒಂದು ಅಂತರದಿಂದ ನೋಡಿ ಅದನ್ನು ಒಳ್ಳೆಯದು ಅಥವಾ ಕೆಟ್ಟದು ಎಂದು ಹೇಳದೆ. ಈ ಸಾಕ್ಷಿ ಭಾವದ ಅಭ್ಯಾಸವೇ ಧ್ಯಾನ. ನೀವು ನಿಮ್ಮ ಆಲೋಚನೆಗಳನ್ನು ನೋಡಲು ಪ್ರಾರಂಭಿಸಿದಾಗ ನೀವು ಆಲೋಚನೆಯಲ್ಲ, ಬದಲಿಗೆ ಆಲೋಚನೆಗಳನ್ನು ನೋಡುವವರು ಎಂದು ನೀವು ಕಂಡುಕೊಳ್ಳುತ್ತೀರಿ. ಈ ಅಂತರವೇ ಸ್ವಾತಂತ್ರ್ಯದ ಆರಂಭ. ಮತ್ತು ವೈರಾಗ್ಯ ಎಂದರೆ ಪ್ರಪಂಚದ ವಸ್ತುಗಳಲ್ಲಿ ಸುಖವನ್ನು ಹುಡುಕುವ ವ್ಯರ್ಥತೆಯನ್ನು ಅರ್ಥಮಾಡಿಕೊಳ್ಳುವುದು. ಯಾವುದೇ ಹೊರಗಿನ ವಸ್ತು ಅಥವಾ ವ್ಯಕ್ತಿಯು ನಿಮಗೆ ಶಾಶ್ವತ ಸುಖವನ್ನು ನೀಡಲು ಸಾಧ್ಯವಿಲ್ಲ ಎಂದು ನೀವು ನೋಡಿದಾಗ ಮನಸ್ಸಿನ ಅವುಗಳೆಡೆಗಿನ ಊಟ ತಾನಾಗಿಯೇ ಶಾಂತವಾಗಲು ಪ್ರಾರಂಭಿಸುತ್ತದೆ. ಇದು ಒಂದು ದಿನದ ಕೆಲಸವಲ್ಲ, ಇದಕ್ಕೆ ಸಮಯ ಮತ್ತು ನಿರಂತರ ಪ್ರಯತ್ನ ಬೇಕು. ಆದರೆ ನೀನು ನಿನ್ನ ಈ ಶಕ್ತಿಯುತ ಮನಸ್ಸು ಮತ್ತು ಈ ನಿಯಂತ್ರಿತ ಆಲೋಚನೆಗಳ ಗುಲಾಮಗಿರಿಯನ್ನು ತ್ಯಜಿಸುವವರೆಗೂ ನಿನಗೆ ಈ ಜೀವನದಲ್ಲಿ ನಿಜವಾದ ಶಾಂತಿ ಮತ್ತು ವಾಸ್ತವಿಕ ಶಾಶ್ವತ ಸಂತೋಷ ಎಂದಿಗೂ ಸಿಗುವುದಿಲ್ಲ. ಮನಸ್ಸಿನ ಮೇಲೆ ಸಾಧಿಸುವ ವಿಜಯವೇ ಆತ್ಮವಿಜಯ. ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾನೆ, ವಾಸನೆ, ಕ್ರೋಧ ಮತ್ತು ಲೋಭ ಈ ಮೂರು ಅವಗುಣಗಳು ವ್ಯಕ್ತಿಯ ಸ್ವಂತ ಮತ್ತು ಇತರ ಸರ್ವನಾಶಕ್ಕೆ ಕಾರಣವಾಗುತ್ತವೆ. ಈ ಮೂರು ವಾಸ್ತವವಾಗಿ ನರಕದ ಮೂರು ಪ್ರಮುಖ ದ್ವಾರಗಳು. ಇವು ಆತ್ಮವನ್ನು ಅಧೋಗತಿಯತ್ತ ಕೊಂಡೊಯ್ಯುತ್ತವೆ. ಇವನ್ನು ಇನ್ನಷ್ಟು ವಿಸ್ತಾರವಾಗಿ ಅರ್ಥಮಾಡಿಕೊಳ್ಳೋಣ. ವಾಸನೆ ಎಂದರೆ ಕೇವಲ ಕಾಮೇಚ್ಛೆಯಲ್ಲ, ಬದಲಿಗೆ ಯಾವುದೇ ಇಂದ್ರಿಯ ಸುಖದ ತೀವ್ರ, ಅತೃಪ್ತ ಮತ್ತು ಕುರುಡು ಆಸಕ್ತಿ. ಇದು ಆಹಾರ, ಪ್ರಸಿದ್ಧಿ, ಶಕ್ತಿ ಹೀಗೆ ಯಾವುದಕ್ಕೂ ಇರಬಹುದು. ವಾಸನೆಯು ವ್ಯಕ್ತಿಯನ್ನು ವಿವೇಕಹೀನನನ್ನಾಗಿ ಮಾಡುತ್ತದೆ. ನಮ್ಮ ವಾಸನೆಯ ಪೂರೈಕೆಯಲ್ಲಿ ಯಾವುದೇ ಅಡ್ಡಿ ಬಂದಾಗ ಕ್ರೋಧವು ಹುಟ್ಟುತ್ತದೆ. ಇದು ನಮ್ಮ ಶಾಂತಿ ಮತ್ತು ಇತರರೊಂದಿಗಿನ ನಮ್ಮ ಸಂಬಂಧಗಳನ್ನು ಸುಟ್ಟು ಬೂದಿ ಮಾಡುವ ವಿನಾಶಕಾರಿ ಶಕ್ತಿ. ಕ್ರೋಧದಲ್ಲಿ ವ್ಯಕ್ತಿಯು ಜೀವನದುದ್ದಕ್ಕೂ ಪಶ್ಚಾತ್ತಾಪ ಪಡುವಂತಹ ಕಾರ್ಯಗಳನ್ನು ಮಾಡಿಬಿಡುತ್ತಾನೆ. ಮತ್ತು ಲೋಭ ಅಂದರೆ ದುರಾಸೆ, ಎಂದಿಗೂ ಮುಗಿಯದ ಇನ್ನೂ ಬೇಕು ಎಂಬ ಆಸೆ. ಲೋಭಿಯ ಬಳಿ ಎಷ್ಟೇ ಇದ್ದರೂ ಅವನು ಯಾವಾಗಲೂ ಅಭಾವದಲ್ಲಿಯೇ ಬದುಕುತ್ತಾನೆ ಮತ್ತು ಇನ್ನಷ್ಟು ಪಡೆಯುವ ಚಿಂತೆಯಲ್ಲಿ ಇರುವ ಸುಖವನ್ನು ಕೂಡ ಆನಂದಿಸಲಾರ. ಈ ಮೂರು ಒಂದಕ್ಕೊಂದು ಸಂಬಂಧಿಸಿವೆ. ವಾಸನೆಯಿಂದ ಕ್ರೋಧ ಮತ್ತು ಲೋಭ ಹುಟ್ಟುತ್ತವೆ. ಯಾವ ಮನುಷ್ಯನಲ್ಲಿ ಈ ಮೂರು ಪ್ರಬಲ ಅವಗುಣಗಳಿರುತ್ತವೆಯೋ ಆ ಮನುಷ್ಯನು ಯಾವಾಗಲೂ ಇತರರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ದುಃಖವನ್ನು ನೀಡುತ್ತಾನೆ, ಅವರನ್ನು ಶೋಷಿಸುತ್ತಾನೆ ಮತ್ತು ಕೊನೆಗೆ ತಾನು ಯಾವಾಗಲೂ ದುಃಖ, ಅಶಾಂತಿ ಮತ್ತು ಪತನವನ್ನೇ ಹೊಂದುತ್ತಾನೆ. ಆದ್ದರಿಂದ ಈ ಮೂವರು ಶತ್ರುಗಳಿಂದ ಯಾವಾಗಲೂ ಎಚ್ಚರವಾಗಿರಬೇಕು. ಇವುಗಳಿಂದ ಪಾರಾಗುವ ಉಪಾಯವೆಂದರೆ ಸಂತೋಷ, ಕ್ಷಮೆ ಮತ್ತು ಅನಾಸಕ್ತಿಯನ್ನು ಅಭ್ಯಾಸ ಮಾಡುವುದು. ಇರುವುದರಲ್ಲಿ ಸಂತೃಪ್ತರಾಗುವುದನ್ನು ಕಲಿತಾಗ ಲೋಭ ಶಾಂತವಾಗುತ್ತದೆ. ಇತರರ ತಪ್ಪುಗಳನ್ನು ಕ್ಷಮಿಸಲು ಕಲಿತಾಗ ಕ್ರೋಧ ಶಾಂತವಾಗುತ್ತದೆ. ಮತ್ತು ಪ್ರತಿಯೊಂದು ಸುಖದ ಕ್ಷಣಭಂಗುರತೆಯನ್ನು ಅರ್ಥಮಾಡಿಕೊಂಡಾಗ ವಾಸನೆ ಶಾಂತವಾಗುತ್ತದೆ. ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾನೆ, ನಾವು ಬೇರೆ ಬೇರೆ ಹೆಸರು ಮತ್ತು ರೂಪಗಳಲ್ಲಿ ಪೂಜಿಸುವ ಎಲ್ಲಾ ದೇವಿ ದೇವತೆಗಳು, ಎಲ್ಲಾ ದೇವರುಗಳು ವಾಸ್ತವವಾಗಿ ಒಂದೇ. ಅವರಲ್ಲಿ ಯಾರೂ ಚಿಕ್ಕವರು ಅಥವಾ ದೊಡ್ಡವರಿಲ್ಲ, ಯಾವುದೇ ಹೆಚ್ಚು ಕಡಿಮೆ ಇಲ್ಲ. ಎಲ್ಲರೂ ಒಂದೇ ಪರಬ್ರಹ್ಮ ಪರಮಾತ್ಮನ ಆ ಒಂದೇ ಅದ್ವೈತ ಸತ್ತೆಯ ವಿವಿಧ ಹೆಸರುಗಳು, ವಿವಿಧ ರೂಪಗಳು ಮತ್ತು ವಿವಿಧ ಅಭಿವ್ಯಕ್ತಿಗಳು. ಇದು ಭಾರತೀಯ ದರ್ಶನದ ಅತ್ಯಂತ ಉದಾರ ಮತ್ತು ಆಳವಾದ ಸಿದ್ಧಾಂತ. ಇದು ಏಕಂ ಸದ್ವಿಪ್ರ ಬಹುಧಾ ವದಂತಿ, ಸತ್ಯ ಒಂದೇ, ಜ್ಞಾನಿಗಳು ಅದನ್ನು ಬೇರೆ ಬೇರೆ ಹೆಸರುಗಳಿಂದ ಕರೆಯುತ್ತಾರೆ ಎಂಬ ವೈದಿಕ ಸೂತ್ರವನ್ನು ಆಧರಿಸಿದೆ. ಭಗವಾನ್ ಶ್ರೀಕೃಷ್ಣನು ಸ್ವತಃ ಗೀತೆಯ 10ನೇ ಅಧ್ಯಾಯವಾದ ವಿಭೂತಿ ಯೋಗದಲ್ಲಿ ಜಗತ್ತಿನ ಎಲ್ಲಾ ಶ್ರೇಷ್ಠ ಮತ್ತು ದಿವ್ಯ ವಸ್ತುಗಳು ತನ್ನದೇ ಸ್ವರೂಪ ಎಂದು ಹೇಳಿದ್ದಾನೆ. ಅವನು ಹೇಳಿದನು, ನಾನೇ ರುದ್ರರಲ್ಲಿ ಶಿವ, ನಾನೇ ಆದಿತ್ಯರಲ್ಲಿ ವಿಷ್ಣು, ನಾನೇ ವೇದಗಳಲ್ಲಿ ಸಾಮವೇದ ಮತ್ತು ಅಕ್ಷರಗಳಲ್ಲಿ ಪವಿತ್ರ ಓಂಕಾರವು ನಾನೇ. ಇದರ ತಾತ್ಪರ್ಯವೇನೆಂದರೆ ಅಸ್ತಿತ್ವದಲ್ಲಿರುವ ಯಾವುದೇ ಶಕ್ತಿ, ಸೌಂದರ್ಯ, ಜ್ಞಾನ ಮತ್ತು ದೈವತ್ವ ಅದೆಲ್ಲವೂ ಅದೇ ಒಂದು ಪರಮ ಮೂಲದಿಂದ ಪ್ರಕಟವಾಗುತ್ತಿದೆ. ವಿವಿಧ ದೇವಿ ದೇವತೆಗಳು ಆ ಒಂದೇ ಶಕ್ತಿಯ ವಿವಿಧ ಅಂಶಗಳನ್ನು ಪ್ರತಿನಿಧಿಸುತ್ತಾರೆ. ಉದಾಹರಣೆಗೆ ವಿದ್ಯುತ್ ಒಂದೇ, ಆದರೆ ಅದು ಬಲ್ಬ್ನಲ್ಲಿ ಬೆಳಕನ್ನು, ಹೀಟರ್ನಲ್ಲಿ ಶಾಖವನ್ನು ಮತ್ತು ಫ್ಯಾನ್ನಲ್ಲಿ ಚಲನೆಯನ್ನು ನೀಡುತ್ತದೆ.
ಅದೇ ರೀತಿ ಪರಮಾತ್ಮನು ಒಬ್ಬನೇ, ಆದರೆ ಭಕ್ತನು ತನ್ನ ಭಾವನೆ ಮತ್ತು ಅವಶ್ಯಕತೆಗೆ ಅನುಗುಣವಾಗಿ ಅವನನ್ನು ವಿವಿಧ ರೂಪಗಳಲ್ಲಿ ಪೂಜಿಸುತ್ತಾನೆ. ಕೆಲವರು ಅವನನ್ನು ಶಿವನ ರೂಪದಲ್ಲಿ, ಕೆಲವರು ವಿಷ್ಣುವಿನ ರೂಪದಲ್ಲಿ, ಕೆಲವರು ದೇವಿಯ ರೂಪದಲ್ಲಿ, ಕೆಲವರು ಅಲ್ಲಾ ಅಥವಾ ಜೀಸಸ್ ರೂಪದಲ್ಲಿ ಪೂಜಿಸುತ್ತಾರೆ. ರೂಪ ಮತ್ತು ಹೆಸರು ಬೇರೆಯಾಗಿರಬಹುದು, ಆದರೆ ಸಾರ ತತ್ವ ಒಂದೇ. ಆದ್ದರಿಂದ ಯಾವುದೇ ದೇವತೆ ಅಥವಾ ದೇವರಲ್ಲಿ ಎಂದಿಗೂ ತಾರತಮ್ಯ ಮಾಡಬೇಡಿ. ಯಾರನ್ನಾದರೂ ಚಿಕ್ಕವರೆಂದೋ ಅಥವಾ ದೊಡ್ಡವರೆಂದೋ ತಿಳಿಯಬೇಡಿ ಮತ್ತು ನಿಮ್ಮ ಧರ್ಮವನ್ನು ಶ್ರೇಷ್ಠ ಮತ್ತು ಇತರ ಧರ್ಮವನ್ನು ಕೀಳು ಎಂದು ಭಾವಿಸುವ ತಪ್ಪನ್ನು ಎಂದಿಗೂ ಮಾಡಬೇಡಿ. ಇದು ಅಜ್ಞಾನ ಮತ್ತು ಮತಾಂಧತೆಯ ಲಕ್ಷಣ. ನಿಜವಾದ ಜ್ಞಾನಿಯು ಪ್ರತಿಯೊಂದು ರೂಪದಲ್ಲಿಯೂ ಆ ಒಬ್ಬನ ದೈವತ್ವವನ್ನು ಕಾಣುತ್ತಾನೆ ಮತ್ತು ಎಲ್ಲರನ್ನೂ ಗೌರವಿಸುತ್ತಾನೆ. ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾನೆ, ಸಾರಿಕ ಸುಖದ ಅತಿಯಾದ ಆಸೆಯೇ ಕೊನೆಯಲ್ಲಿ ನಮ್ಮೆಲ್ಲ ದುಃಖಗಳ ಮೂಲ ಕಾರಣವಾಗುತ್ತದೆ. ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದನು, ಹೇ ಅರ್ಜುನ, ಇಂದ್ರಿಯಗಳ ಸಂಪರ್ಕದಿಂದ ಉಂಟಾಗುವ ಭೋಗಗಳು ಆರಂಭದಲ್ಲಿ ಅಮೃತದಂತೆ ಸುಖಕರವೆನಿಸಿದರೂ ಕೊನೆಯಲ್ಲಿ ವಿಷದಂತೆ ದುಃಖದಾಯಕವಾಗಿ ಪರಿಣಮಿಸುತ್ತವೆ. ಇದೊಂದು ಮನೋವೈಜ್ಞಾನಿಕ ಸತ್ಯ. ನಾವು ನಮ್ಮಿಷ್ಟದ ಖಾದ್ಯವನ್ನು ತಿಂದಾಗ ಆರಂಭದಲ್ಲಿ ಬಹಳ ಆನಂದವೆನಿಸುತ್ತದೆ. ಆದರೆ ನಾವು ಅದನ್ನೇ ತಿನ್ನುತ್ತಾ ಹೋದರೆ ಅದೇ ವಸ್ತು ಅರುಚಿಕರ ಮತ್ತು ಕಷ್ಟಕರವಾಗುತ್ತದೆ. ಯಾವುದೇ ಬಾಹ್ಯ ಸುಖವು ಶಾಶ್ವತವಾಗಿರಲು ಸಾಧ್ಯವಿಲ್ಲ, ಏಕೆಂದರೆ ಬಾಹ್ಯ ವಸ್ತುಗಳು ತಾವೇ ತಾತ್ಕಾಲಿಕವಾಗಿವೆ. ಮನುಷ್ಯನು ಕ್ಷಣಿಕ, ನಶ್ವರ, ಸಾರಿಕ ಸುಖಗಳ ದುರಾಸೆ ಮತ್ತು ಅವುಗಳ ಪ್ರಾಪ್ತಿಯ ತೀವ್ರ ಇಚ್ಛೆಯನ್ನು ಎಷ್ಟು ಹೆಚ್ಚು ಮಾಡುತ್ತಾನೋ ಅಷ್ಟೇ ಹೆಚ್ಚು ಅವನ ಮನಸ್ಸು ಆ ಸುಖಭೋಗಗಳಲ್ಲಿ ಆಸಕ್ತವಾಗುತ್ತದೆ, ಅವುಗಳ ಗುಲಾಮನಾಗುತ್ತದೆ. ಮತ್ತು ಅವನು ಈ ಬಾಹ್ಯ ಸುಖಗಳ ಹಿಂದೆ ಎಷ್ಟು ಹೆಚ್ಚು ಓಡುತ್ತಾನೋ ಅಷ್ಟೇ ಹೆಚ್ಚು ದುಃಖ, ನಿರಾಶೆ ಮತ್ತು ನಷ್ಟದ ಕಹಿ ಅನುಭವವನ್ನು ಅನುಭವಿಸಬೇಕಾಗುತ್ತದೆ. ಏಕೆಂದರೆ ಆರಂಭದಲ್ಲಿ ಮನಸ್ಸಿಗೆ ಬಹಳ ಸುಖಕರವೆನಿಸುವ ವಸ್ತುಗಳೇ ನಂತರ ಅವು ಸಿಗದಿದ್ದಾಗ ಅಥವಾ ಸಿಕ್ಕಿ ಕಳೆದು ಹೋದಾಗ ಬಹಳಷ್ಟು ದುಃಖವನ್ನು ಕೊಡುತ್ತವೆ. ಇದಕ್ಕೆ ವಿರುದ್ಧವಾಗಿ ಆತ್ಮಸಂಯಮ, ಧ್ಯಾನ, ಅಧ್ಯಯನ ಅಥವಾ ಕಠಿಣ ಪರಿಶ್ರಮದಂತಹ ವಿಷಯಗಳು ಆರಂಭದಲ್ಲಿ ಸ್ವಲ್ಪ ಕಷ್ಟಕರ ಮತ್ತು ಅರುಚಿಕರ ಎನಿಸಿದರೂ ದೀರ್ಘಕಾಲದಲ್ಲಿ ವ್ಯಕ್ತಿಗೆ ಶಾಶ್ವತ ಸುಖ, ಶಾಂತಿ ಮತ್ತು ಯಶಸ್ಸನ್ನು ನೀಡುತ್ತವೆ. ಆದ್ದರಿಂದ ಜ್ಞಾನಿ ವ್ಯಕ್ತಿಯು ಕ್ಷಣಿಕ ಸುಖಗಳ ಮರೀಚಿಕೆಯ ಹಿಂದೆ ಓಡುವುದಿಲ್ಲ, ಬದಲಿಗೆ ಅವನು ಆತ್ಮಜ್ಞಾನ ಮತ್ತು ಆಂತರಿಕ ಶಾಂತಿಗಾಗಿ ಪ್ರಯತ್ನಿಸುತ್ತಾನೆ. ಅದೇ ನಿಜವಾದ ಮತ್ತು ಶಾಶ್ವತ ಸುಖ. ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣನು ಈ ಭರವಸೆಯನ್ನು ನೀಡುತ್ತಾನೆ, ಯಾವ ಮನುಷ್ಯನು ಈ ಪ್ರಪಂಚದ ಎಲ್ಲಾ ನಶ್ವರ ಆಸರೆಗಳನ್ನು ಬಿಟ್ಟು ಕೇವಲ ಆ ಒಬ್ಬ ಸರ್ವಶಕ್ತ ಪರಮಾತ್ಮನನ್ನೇ ತನ್ನ ಏಕೈಕ ಸತ್ಯವಾದ ಮತ್ತು ಅಂತಿಮ ಆಸರೆಯಾಗಿ ನಂಬುತ್ತಾನೋ ಅವನ ಪ್ರತಿಯೊಂದು ಭೌತಿಕ ಮತ್ತು ಆಧ್ಯಾತ್ಮಿಕ ಅಗತ್ಯವನ್ನು ಆ ಪರಮಾತ್ಮನು ಸ್ವತಃ ಒಂದಲ್ಲ ಒಂದು ರೂಪದಲ್ಲಿ ಪೂರೈಸುತ್ತಾನೆ. ಅವನು ಹೇಳಿದನು, ಅನನ್ಯಶ್ಚಿಂತೆಯಂತೋ ಮಾಮಿಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅಂದರೆ ಯಾರು ಅನನ್ಯ ಭಾವದಿಂದ, ಅಂದರೆ ಬೇರೆ ಯಾವ ಕಡೆಗೂ ನೋಡದೆ ಕೇವಲ ನನ್ನನ್ನೇ ಚಿಂತಿಸುತ್ತಾ ನನ್ನ ಮೇಲೆಯೇ ಸಂಪೂರ್ಣವಾಗಿ ಆಶ್ರಿತರಾಗಿರುತ್ತಾರೋ ಅಂತಹ ನಿತ್ಯ ನಿರಂತರ ನನ್ನೊಂದಿಗೆ ಇರುವ ಭಕ್ತರ ಯೋಗಕ್ಷೇಮವನ್ನು ನಾನು ಸ್ವತಃ ವಹಿಸಿಕೊಳ್ಳುತ್ತೇನೆ. ಇಲ್ಲಿ ಯೋಗಕ್ಷೇಮದ ಗೂಢಾರ್ಥವೆಂದರೆ, ಯೋಗ ಎಂದರೆ ಭಕ್ತನ ಬಳಿ ಇಲ್ಲದ ಅವಶ್ಯಕ ವಸ್ತುವನ್ನು ಅವನಿಗೆ ದೊರಕಿಸುವುದು ಮತ್ತು ಕ್ಷೇಮ ಎಂದರೆ ಅವನ ಬಳಿ ಇರುವ ವಸ್ತುವನ್ನು ಎಲ್ಲ ರೀತಿಯಲ್ಲೂ ರಕ್ಷಿಸುವುದು. ಇದೊಂದು ಆಳವಾದ ಮನೋವೈಜ್ಞಾನಿಕ ಸ್ಥಿತಿ. ಯಾವಾಗ ವ್ಯಕ್ತಿಯು ತನ್ನ ಜೀವನದ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಅಸ್ತಿತ್ವಕ್ಕೆ ಅಥವಾ ಪರಮಾತ್ಮನಿಗೆ ಬಿಡುತ್ತಾನೋ ಆಗ ಅವನ ಮನಸ್ಸು ಚಿಂತೆ ಮತ್ತು ಭಯದಿಂದ ಮುಕ್ತವಾಗುತ್ತದೆ. ಅವನು ತನ್ನ ಕರ್ಮವನ್ನು ಮಾಡುತ್ತಾನೆ, ಆದರೆ ಫಲಿತಾಂಶದ ಬಗ್ಗೆ ಚಿಂತಿಸುವುದಿಲ್ಲ. ಅಂತಹ ಶಾಂತ ಮತ್ತು ಚಿಂತೆ ಮುಕ್ತ ಮನಸ್ಸಿನಿಂದ ಮಾಡಿದ ಕರ್ಮವು ಯಾವಾಗಲೂ ಹೆಚ್ಚು ಕುಶಲ ಮತ್ತು ಪರಿಣಾಮಕಾರಿಯಾಗಿರುತ್ತದೆ. ಮತ್ತು ಮನಸ್ಸು ಶಾಂತವಾದಾಗ ವ್ಯಕ್ತಿಗೆ ಸರಿಯಾದ ಅವಕಾಶಗಳು ಮತ್ತು ಸರಿಯಾದ ಪರಿಹಾರಗಳು ತಾವಾಗಿಯೇ ಕಾಣಿಸಲು ಪ್ರಾರಂಭಿಸುತ್ತವೆ. ಪ್ರಕೃತಿ ಅಥವಾ ಅಸ್ತಿತ್ವವೇ ಅವನಿಗೆ ಸಹಾಯ ಮಾಡಲು ಪ್ರಾರಂಭಿಸುತ್ತದೆ. ಇದನ್ನೇ ದೈವಿಕ ಕೃಪೆ ಎನ್ನುತ್ತಾರೆ. ಇದು ಯಾವುದೇ ಪವಾಡವಲ್ಲ, ಬದಲಿಗೆ ಸಮರ್ಪಣೆ ಮತ್ತು ನಂಬಿಕೆಯ ಸಹಜ ಫಲಿತಾಂಶ. ನೀವು ಅಸ್ತಿತ್ವದೊಂದಿಗೆ ಹೋರಾಡುವುದನ್ನು ನಿಲ್ಲಿಸಿ ಅದರ ಪ್ರವಾಹದೊಂದಿಗೆ ಹರಿಯಲು ಕಲಿತಾಗ ಅಸ್ತಿತ್ವವೇ ನಿಮ್ಮ ದೋಣಿಯನ್ನು ದಡ ಸೇರಿಸುತ್ತದೆ. ಶ್ರೀಕೃಷ್ಣ ಹೇಳುತ್ತಾನೆ, ನೀವು ನಿಜವಾಗಿಯೂ ನಿಮ್ಮ ಜೀವನದ ದಿಕ್ಕನ್ನು ಸಂಪೂರ್ಣವಾಗಿ ಬದಲಾಯಿಸುವ ಆಳವಾದ ಅಭಿಲಾಷೆಯನ್ನು ಹೊಂದಿದ್ದರೆ ಈ ಮಹಾನ್ ಪರಿವರ್ತನೆಯ ಯಾತ್ರೆಯ ಅತ್ಯಂತ ಮೂಲಭೂತ ಮತ್ತು ಅತ್ಯಂತ ಮಹತ್ವದ ಹಂತವೆಂದರೆ ನೀವು ನಿಮ್ಮ ಮನಸ್ಸನ್ನು, ನಿಮ್ಮ ಚಿತ್ತವೃತ್ತಿಗಳನ್ನು ಬದಲಾಯಿಸಲು ಸಂಪೂರ್ಣವಾಗಿ ಸಿದ್ಧರಿರಬೇಕು. ಏಕೆಂದರೆ ನಿಮ್ಮ ಮನಸ್ಸು ಹೇಗಿರುತ್ತದೆಯೋ, ಯಾವ ರೀತಿಯ ಸಂಸ್ಕಾರಗಳಿಂದ ನಿಮ್ಮ ಮನಸ್ಸು ಕೂಡಿರುತ್ತದೆಯೋ ಸರಿಯಾಗಿ ಅದೇ ರೀತಿ ಅದಕ್ಕೆ ಅನುಗುಣವಾಗಿ ನಿಮ್ಮ ಆಲೋಚನೆಗಳು ಪ್ರಕಟವಾಗುತ್ತವೆ. ಮತ್ತು ನಿಮ್ಮ ಆಲೋಚನೆಗಳು ಹೇಗಿರುತ್ತವೆಯೋ ಹಾಗೆಯೇ ನಿಮ್ಮ ಜೀವನವೂ ನಡೆಯುತ್ತದೆ, ನಿಮ್ಮ ಭಾಗ್ಯವೂ ನಿರ್ಮಾಣವಾಗುತ್ತದೆ. ಇದೊಂದು ಮುರಿಯಲಾಗದ ಸರಪಳಿ: ಮನಸ್ಸು, ನಂತರ ವಿಚಾರ ಮತ್ತು ನಂತರ ಜೀವನ. ನಿಮ್ಮ ಜೀವನದಲ್ಲಿ ನೀವು ಬಡತನ, ದುಃಖ ಮತ್ತು ವೈಫಲ್ಯವನ್ನು ಅನುಭವಿಸುತ್ತಿದ್ದರೆ ಇದರ ಮೂಲ ಕಾರಣ ಎಲ್ಲೋ ನಿಮ್ಮ ಮನಸ್ಸಿನಲ್ಲಿ ಪೋಷಿಸುತ್ತಿರುವ ನೀಚ, ಕೀಳುಮಟ್ಟದ, ನಕಾರಾತ್ಮಕ ಮತ್ತು ವಿನಾಶಕಾರಿ ವಿಚಾರಗಳಲ್ಲಿಯೇ ಅಡಗಿದೆ.
ನಿಮ್ಮ ಮನಸ್ಸಿನಲ್ಲಿ ನೀವು ನಿರಂತರವಾಗಿ ಅಸೂಯೆ, ದ್ವೇಷ, ಕ್ರೋಧ, ಭಯ, ಲೋಭ ಮತ್ತು ಮೋಹದಂತಹ ಆಲೋಚನೆಗಳನ್ನು ಇಟ್ಟುಕೊಂಡರೆ ಖಂಡಿತವಾಗಿಯೂ ನೀವು ಅದೇ ನೀಚ ಪ್ರವೃತ್ತಿಗಳಿಗೆ ಬಲಿಯಾಗುತ್ತೀರಿ ಮತ್ತು ನಿಮ್ಮ ಜೀವನವು ಕಷ್ಟಮಯವಾಗುತ್ತದೆ. ಇದಕ್ಕೆ ವಿರುದ್ಧವಾಗಿ ನಿಮ್ಮ ಮನಸ್ಸಿನಲ್ಲಿ ನೀವು ಉತ್ತಮ, ಉನ್ನತ, ಸಕಾರಾತ್ಮಕ, ರಚನಾತ್ಮಕ ಮತ್ತು ಕಲ್ಯಾಣಕಾರಿ ಆಲೋಚನೆಗಳನ್ನು ಇಟ್ಟುಕೊಂಡರೆ ನೀವು ಪ್ರೇಮ, ಕರುಣೆ, ದಯೆ, ಕ್ಷಮೆ, ಸಂತೋಷ ಮತ್ತು ಸೇವೆಯಂತಹ ಗುಣಗಳಿಗೆ ನಿಮ್ಮ ಆಲೋಚನೆಗಳಲ್ಲಿ ಸ್ಥಾನ ನೀಡಿದರೆ ಖಂಡಿತವಾಗಿಯೂ ನೀವು ಜೀವನದಲ್ಲಿ ನಿರಂತರವಾಗಿ ಎತ್ತರಕ್ಕೆ ಏರುತ್ತೀರಿ. ನಿಮ್ಮ ಚಿತ್ತವು ಪ್ರಸನ್ನವಾಗಿರುತ್ತದೆ ಮತ್ತು ನಿಮ್ಮ ಜೀವನವು ಸಾರ್ಥಕ ಮತ್ತು ಆನಂದಮಯವಾಗುತ್ತದೆ. ಆದ್ದರಿಂದ ಜೀವನ ಪರಿವರ್ತನೆಯ ಕೀಲಿಯು ನಿಮ್ಮ ಸ್ವಂತ ಮನಸ್ಸಿನ ಪರಿವರ್ತನೆಯಲ್ಲಿಯೇ ಅಡಗಿದೆ. ಶ್ರೀಕೃಷ್ಣ ಮುಂದುವರೆದು ಹೇಳುತ್ತಾನೆ, ಈ ಒಂದು ವಿಷಯದ ಬಗ್ಗೆ ನಿಮ್ಮ ಹೃದಯದಲ್ಲಿ ಎಂದಿಗೂ ದುಃಖಕ್ಕೆ ಸ್ಥಾನ ನೀಡಬೇಡಿ. ಅದೆಂದರೆ ಬೇರೆ ಯಾರೂ ನಿಮ್ಮನ್ನು ಅರ್ಥಮಾಡಿಕೊಳ್ಳುವುದಿಲ್ಲ, ನಿಮ್ಮ ಭಾವನೆಗಳ ಆಳವನ್ನು ಅಥವಾ ನಿಮ್ಮ ಉದ್ದೇಶಗಳ ಪಾವಿತ್ರ್ಯವನ್ನು ಯಾರೂ ಗುರುತಿಸುವುದಿಲ್ಲ ಎಂದು. ಈ ಜಗತ್ತಿನಲ್ಲಿ ಎಲ್ಲರಿಗೂ ನಿಮ್ಮ ನಿಜವಾದ ಸಾಮರ್ಥ್ಯವನ್ನು ಅರ್ಥಮಾಡಿಕೊಳ್ಳುವಷ್ಟು ಪ್ರಜ್ಞೆ ಮತ್ತು ಸಂವೇದನೆ ಇರುವುದಿಲ್ಲ. ಇದಕ್ಕೆ ಒಂದು ಸರಳ ಉದಾಹರಣೆ ತಕ್ಕಡಿ. ತಕ್ಕಡಿಯು ಕೇವಲ ತೂಕವನ್ನು ಹೇಳಬಲ್ಲದು, ವಸ್ತುವಿನ ಗುಣಮಟ್ಟವನ್ನಲ್ಲ. ಅದು ಕಲ್ಲು ಕಠಿಣವಾಗಿದೆ ಮತ್ತು ಮಾವಿನ ಹಣ್ಣು ರಸಭರಿತವಾಗಿದೆ ಎಂದು ಹೇಳಲಾರದು. ಸರಿಯಾಗಿ ಹಾಗೆಯೇ ಈ ಸಂಸಾರದ ಜನರು ತಕ್ಕಡಿಯಂತೆಯೇ ವರ್ತಿಸುತ್ತಾರೆ. ಅವರು ಕೇವಲ ಬಾಹ್ಯ ಯಶಸ್ಸು ಅಥವಾ ವೈಫಲ್ಯವನ್ನು ಅಳೆಯುತ್ತಾರೆ, ನಿಮ್ಮ ಆಂತರಿಕ ಸಂಘರ್ಷ, ಧೈರ್ಯ ಮತ್ತು ಗುಣಗಳನ್ನಲ್ಲ. ಈ ಗಹನ ಮತ್ತು ಸೂಕ್ಷ್ಮ ವಿಷಯವನ್ನು ಕೇವಲ ನೀವೇ ಅರ್ಥಮಾಡಿಕೊಳ್ಳಬಲ್ಲಿರಿ. ಜನರು ಕೇವಲ ಹೊರಗಿನ ಹೊದಿಕೆಯನ್ನು ನೋಡುತ್ತಾರೆ. ಆದರೆ ಶ್ರೀಕೃಷ್ಣ ಹೇಳುತ್ತಾನೆ, ಕನಿಷ್ಠ ನೀವಾದರೂ ಅಂತಹ ತಪ್ಪನ್ನು ಮಾಡಬೇಡಿ. ನೀವು ನಿಮ್ಮನ್ನು ಇತರರೊಂದಿಗೆ ಹೋಲಿಸುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿ, ಏಕೆಂದರೆ ಪ್ರತಿಯೊಂದು ಆತ್ಮವು ಅದ್ವಿತೀಯ. ನಿಮ್ಮ ಮೌಲ್ಯವನ್ನು ನೀವು ಅರಿಯಿರಿ, ನಿಮ್ಮ ಆತ್ಮ ಮೌಲ್ಯವನ್ನು ಗುರುತಿಸಿ. ನೀವು ಸ್ವತಃ ನಿಮ್ಮ ಮೌಲ್ಯವನ್ನು ಅರ್ಥಮಾಡಿಕೊಂಡಾಗ ಇತರರ ಸ್ವೀಕಾರ ಅಥವಾ ತಿರಸ್ಕಾರವು ನಿಮಗೆ ಮಹತ್ವಹೀನವಾಗುತ್ತದೆ. ಜೀವನದಲ್ಲಿ ನಾವು ಸಾಮಾನ್ಯವಾಗಿ ನಾವು ಬಯಸಿದ್ದನ್ನೆಲ್ಲ ಮಾಡಲು ಪ್ರಯತ್ನಿಸುತ್ತೇವೆ. ಆದರೆ ಜೀವನದ ಒಂದು ಗೂಢ ಸತ್ಯವೆಂದರೆ ಕೊನೆಯಲ್ಲಿ ಆಗುವುದು ಅದೇ. ಯಾವುದು ಆ ಪರಮಶಕ್ತಿ, ಆ ನಿಯಂತ್ರಕ ಬಯಸುತ್ತಾನೋ ಅದು. ಅವನ ಇಚ್ಛೆಯಿಲ್ಲದೆ ಒಂದು ಎಲೆಯೂ ಅಲುಗಾಡುವುದಿಲ್ಲ. ಆದರೆ ಬಹುಶಃ ನಮಗೆ ಇದು ತಿಳಿದಿಲ್ಲ. ಆ ಪರಮಾತ್ಮನು ನಮಗಾಗಿ ಏನನ್ನು ಬಯಸುತ್ತಾನೋ ಅದೇ ನಮಗೆ ಅತ್ಯುತ್ತಮವಾದದ್ದು. ಅದು ತಕ್ಷಣಕ್ಕೆ ನಮಗೆ ಕಷ್ಟಕರವೆನಿಸಿದರೂ ಸರಿ, ಏಕೆಂದರೆ ಅವನ ದೃಷ್ಟಿ ತ್ರಿಕಾಲದರ್ಶಿ ಮತ್ತು ನಿಸ್ವಾರ್ಥ. ಈಗ ಇದರರ್ಥ ನಾವು ಕರ್ಮ ಮಾಡುವುದನ್ನೇ ಬಿಟ್ಟು ಎಲ್ಲವನ್ನೂ ಮೇಲಿರುವವನ ಮೇಲೆ ಹಾಕಬೇಕೆಂದಲ್ಲ. ಸ್ನೇಹಿತರೆ, ಮೇಲಿರುವವನ ಆಟವೇ ವಿಚಿತ್ರ. ಅವನು ತಾನು ಬಯಸಿದ್ದನ್ನೇ ನೀಡುತ್ತಾನಾದರೂ ಅದನ್ನು ಕಾರ್ಯಗತಗೊಳಿಸಲು ನಿಮ್ಮಿಂದಲೇ ಕರ್ಮ ಮಾಡಿಸುತ್ತಾನೆ. ಅವನು ನಿಮ್ಮನ್ನು ನಿಮಿತ್ತವನ್ನಾಗಿ ಮಾಡುತ್ತಾನೆ. ಆದ್ದರಿಂದ ಕರ್ಮ ಮಾಡುತ್ತಲೇ ಇರುವುದು, ನಿರಂತರವಾಗಿ ಪ್ರಯತ್ನಿಸುತ್ತಲೇ ಇರುವುದು, ಇದೇ ಮನುಷ್ಯನ ಧರ್ಮ. ಮತ್ತು ಫಲದ ಬಗ್ಗೆ ಚಿಂತಿಸದೆ ದೇವರ ಇಚ್ಛೆಯ ಮೇಲೆ ಪೂರ್ಣ ನಂಬಿಕೆ ಇಟ್ಟು ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುತ್ತಾ ಹೋಗುವುದೇ ಜೀವನದ ಸಾರ. ಕೆಲವೊಮ್ಮೆ ಜೀವನದ ಪಯಣದಲ್ಲಿ ಕೆಲವು ಪರಿಸ್ಥಿತಿಗಳು ನಮ್ಮ ಕೈಯಲ್ಲಿ ಇರುವುದೇ ಇಲ್ಲ. ಅಂತಹ ವಿಷಮ ಪರಿಸ್ಥಿತಿಗಳಲ್ಲಿ ನಾವು ನಮ್ಮನ್ನು ಸಂಪೂರ್ಣವಾಗಿ ವಿವಶ ಮತ್ತು ಅಸಹಾಯಕರೆಂದು ಭಾವಿಸುತ್ತೇವೆ. ಅಂತಹ ಕಠಿಣ ಮತ್ತು ನಿಯಂತ್ರಣ ಮೀರಿದ ಪರಿಸ್ಥಿತಿಗಳಲ್ಲಿ ಅನಾವಶ್ಯಕವಾಗಿ ದುಃಖಿಸುವ ಬದಲು ಏನಾಗುತ್ತಿದೆಯೋ ಅದನ್ನು ಸ್ವೀಕರಿಸುವ ಧೈರ್ಯವನ್ನು ಒಟ್ಟುಗೂಡಿಸಿ ಅದನ್ನು ಸಾಕ್ಷಿ ಭಾವದಿಂದ, ತಾಳ್ಮೆಯಿಂದ ಆಗಲು ಬಿಡಿ. ಮತ್ತು ಆ ಪರಮಪಿತ ಪರಮೇಶ್ವರನು ಖಂಡಿತವಾಗಿಯೂ ನಮಗಾಗಿ ನಮ್ಮ ಸೀಮಿತ ಆಲೋಚನೆಗಿಂತಲೂ ಉತ್ತಮವಾದದ್ದನ್ನೇ ಯೋಚಿಸಿರುತ್ತಾನೆ ಎಂಬುದನ್ನು ನಿಮಗೆ ನೀವೇ ಪದೇ ಪದೇ ನೆನಪಿಸಿ. ಕೆಲವೊಮ್ಮೆ ದೇವರು ಉದ್ದೇಶಪೂರ್ವಕವಾಗಿ ನಿಮ್ಮ ಮುಂದೆ ಕಷ್ಟಗಳನ್ನು ತಂದಿಡುತ್ತಾನೆ, ಏಕೆಂದರೆ ಅವನು ನಿಮ್ಮನ್ನು ಸಾಮಾನ್ಯರಿಂದ ವಿಶೇಷರನ್ನಾಗಿ ಮಾಡಲು ಬಯಸುತ್ತಾನೆ. ಅವನು ನಿಮ್ಮನ್ನು ಹೆಚ್ಚು ಬಲಶಾಲಿ, ಸಹಿಷ್ಣು ಮತ್ತು ವಿವೇಕವಂತರನ್ನಾಗಿ ಮಾಡಲು ಬಯಸುತ್ತಾನೆ. ಅಂತಹ ವಿಕಟ ಪರಿಸ್ಥಿತಿಗಳಲ್ಲಿ ಯಾರು ಮುರಿದು ಬೀಳುತ್ತಾರೋ ಅವರು ಅಲ್ಲೇ ಉಳಿದು ಬಿಡುತ್ತಾರೆ. ಆದರೆ ಯಾರು ತನ್ನ ಮೇಲೆ ಮತ್ತು ದೇವರ ಮೇಲೆ ಅಚಲವಾದ ನಂಬಿಕೆ ಇಟ್ಟು ಧೈರ್ಯ ಮತ್ತು ಸಾಹಸದಿಂದ ನಿರಂತರವಾಗಿ ಪ್ರಯತ್ನಿಸುತ್ತಲೇ ಇರುತ್ತಾರೋ ಅವರು ಒಂದಲ್ಲ ಒಂದು ದಿನ ಖಂಡಿತವಾಗಿಯೂ ಆ ಕೆಟ್ಟ ಪರಿಸ್ಥಿತಿಗಳ ಚಕ್ರವ್ಯೂಹದಿಂದ ಯಶಸ್ವಿಯಾಗಿ ಹೊರಬರುತ್ತಾರೆ ಮತ್ತು ಅವರು ಬಹುಶಃ ಎಂದೂ ಕಲ್ಪಿಸದಿದ್ದ ಜೀವನದ ಪ್ರತಿಯೊಂದು ಸಂತೋಷ ಮತ್ತು ಯಶಸ್ಸನ್ನು ಪಡೆಯುತ್ತಾರೆ. ಏಕೆಂದರೆ ರಾತ್ರಿ ಎಷ್ಟೇ ದೀರ್ಘವಾಗಿದ್ದರೂ ಬೆಳಗಾಗುವುದು ಖಚಿತ ಎಂದು ಅವರಿಗೆ ತಿಳಿದಿರುತ್ತದೆ. ಶ್ರೀಕೃಷ್ಣ ಪುನಃ ಹೇಳುತ್ತಾನೆ, ಹೇ ಮಾನವ, ನೀನು ಮೊದಲು ನಿನ್ನ ಮೌಲ್ಯವನ್ನು ಅರಿ. ಯಾವ ದಿನ ನಿನಗೆ ನಿನ್ನ ನಿಜವಾದ ಆತ್ಮಮೌಲ್ಯವು ಅರ್ಥವಾಗುತ್ತದೆಯೋ ಆ ದಿನದ ನಂತರ ಈ ಜಗತ್ತಿನಲ್ಲಿ ಯಾರ ಹೊಗಳಿಕೆ ಅಥವಾ ತೆಗಳಿಕೆಯಿಂದ ನಿನಗೆ ಸ್ವಲ್ಪವೂ ವ್ಯತ್ಯಾಸವಾಗುವುದಿಲ್ಲ. ಆ ದಿನ ನೀನು ಒಬ್ಬನೇ ಇದ್ದರೂ ನಿನ್ನೊಂದಿಗೆ ನೀನೇ ಸಂತೋಷವಾಗಿರಲು ಕಲಿಯುವೆ. ನಿನ್ನ ಆನಂದವು ನಿನ್ನೊಳಗಿನಿಂದಲೇ ಹೊರಹೊಮ್ಮುತ್ತದೆ ಮತ್ತು ನಂತರ ನೀನು ಈ ಜೀವನದ ಪಯಣವನ್ನು ಯಾವುದೇ ಅನಿವಾರ್ಯತೆಯಿಂದಲ್ಲ, ಬದಲಿಗೆ ಅತ್ಯಂತ ಉತ್ಸಾಹ, ಉಲ್ಲಾಸ ಮತ್ತು ಆನಂದದಿಂದ ಸಾಗಿಸುವೆ. ಜೀವನದ ನಿಜವಾದ ಆನಂದವನ್ನು ತನ್ನದೇ ರೀತಿಯಲ್ಲಿ ತನ್ನ ಆತ್ಮದ ಧ್ವನಿಯನ್ನು ಕೇಳಿ ಅನುಭವಿಸಬೇಕು, ಏಕೆಂದರೆ ಇತರರ ಸಂತೋಷಕ್ಕಾಗಿ ಕಾಡಿನ ರಾಜನಾದ ಸಿಂಹವು ಸರ್ಕಸ್ನಲ್ಲಿ ಕುಣಿಯಬೇಕಾಗುತ್ತದೆ. ನಿನ್ನ ಮೂಲ ಸ್ವಭಾವವನ್ನು, ನಿನ್ನ ಸ್ವಧರ್ಮವನ್ನು ಎಂದಿಗೂ ತ್ಯಜಿಸಬೇಡ.
ಸ್ನೇಹಿತರೆ, ಈ ಸಂಸಾರದಲ್ಲಿ ಸಾಮಾನ್ಯವಾಗಿ ಮನುಷ್ಯನೇ ಮನುಷ್ಯನ ದಾರಿಗೆ ಅಡ್ಡಬರುತ್ತಾನೆ ಎಂಬುದು ಒಂದು ಕಟು ಸತ್ಯ. ಪಾಪ, ಬೆಕ್ಕುಗಳು ಸುಮ್ಮನೆ ಅಪವಾದಕ್ಕೆ ಗುರಿಯಾಗಿವೆ. ಮನುಷ್ಯನೇ ಮನುಷ್ಯನನ್ನು ತನ್ನ ಕಟು ಮಾತುಗಳಿಂದ, ತನ್ನಟದ ನಡವಳಿಕೆಯಿಂದ, ತನ್ನ ಅಸೂಯೆ ಮತ್ತು ದ್ವೇಷದ ಬೆಂಕಿಯಿಂದ ಕುಟುಕುತ್ತಿದ್ದಾನೆ. ಈ ಹೊಟ್ಟೆಕಿಚ್ಚು, ಈ ಅಸೂಯೆ, ಈ ದ್ವೇಷದ ಚಾಳಿಯು ಇತ್ತೀಚೆಗೆ ಸಾಮಾನ್ಯವಾಗಿದೆ. ಸ್ನೇಹಿತರೆ, ಈ ಸ್ವಾರ್ಥಿ ಜಗತ್ತಿನಲ್ಲಿ ಹೆಚ್ಚಿನ ಸಂಬಂಧಗಳು ಸ್ವಾರ್ಥದ ಮೇಲೆ ನಿಂತಿರುತ್ತವೆಯೋ? ಸಂಬಂಧಗಳೆಂಬ ಚಹಾದಲ್ಲಿ ಸಕ್ಕರೆಯನ್ನು ಅಳತೆ ಮಾಡಿ ಹಾಕಿ. ಆ ಚಹಾ ಸಪ್ಪೆಯಾದರೆ ಜೀವನದಲ್ಲಿ ರುಚಿ ಇರುವುದಿಲ್ಲ, ಮತ್ತು ಆ ಚಹಾ ಅಗತ್ಯಕ್ಕಿಂತ ಹೆಚ್ಚು ಸಿಹಿಯಾದರೆ ಅದರಿಂದಲೂ ನಿಮ್ಮ ಮನಸ್ಸು ತುಂಬಿ ಹೋಗುತ್ತದೆ. ಆದ್ದರಿಂದ ಸಮತೋಲನವೇ ಮುಖ್ಯ. ಶ್ರೀಕೃಷ್ಣ ಹೇಳುತ್ತಾನೆ, ಇತರರ ಅಯೋಗ್ಯತೆ ಅಥವಾ ಅವರ ಕೆಟ್ಟ ನಡವಳಿಕೆಯಿಂದ ಪ್ರಭಾವಿತರಾಗದೇ ಇರುವುದೇ ವಾಸ್ತವವಾಗಿ ನಿಮ್ಮ ನಿಜವಾದ ಯೋಗ್ಯತೆಯಾಗಿರಬೇಕು. ನಿಮಗೆ ಇತರರಲ್ಲಿ ಕೆಟ್ಟದ್ದನ್ನು ಹುಡುಕುವಷ್ಟೇ ಹವ್ಯಾಸವಿದ್ದರೆ ಈ ಪ್ರಕ್ರಿಯೆಯನ್ನು ಯಾವಾಗಲೂ ನಿಮ್ಮಿಂದಲೇ ಪ್ರಾರಂಭಿಸಿ. ಮತ್ತು ಈ ಶಾಶ್ವತ ಸತ್ಯವನ್ನು ಯಾವಾಗಲೂ ನೆನಪಿಡಿ. ಒಳ್ಳೆಯತನ ಮತ್ತು ಸತ್ಯ ಇವೆರಡೂ ಅಂತಹ ದಿವ್ಯ ಗುಣಗಳು. ಇವನ್ನು ನೀವು ಇಡೀ ಜಗತ್ತಿನಲ್ಲಿ ಹುಡುಕಿದರೂ ಅವು ನಿಮ್ಮೊಳಗೆ ಇಲ್ಲದಿದ್ದರೆ ನಿಮಗೆ ಅವು ಎಲ್ಲಿಯೂ ಸಿಗುವುದಿಲ್ಲ. ಯಾರಾದರೂ ನಿಮ್ಮ ಒಳ್ಳೆಯತನವನ್ನು ಗೌರವಿಸದಿದ್ದರೆ ದುಃಖಿಸಬೇಡಿ. ಇದಕ್ಕೆ ಒಂದು ಸರಿಯಾದ ಉದಾಹರಣೆ ನೋಡಿ. ಹೆಂಡ ಮಾರುವವನು ಎಲ್ಲಿಗೂ ಹೋಗುವುದಿಲ್ಲ, ಜನರೇ ಅವನ ಅಂಗಡಿಗೆ ನಡೆದು ಬರುತ್ತಾರೆ. ಆದರೆ ಆರೋಗ್ಯಕರ ಹಾಲು ಮಾರುವವನು ಮನೆ ಮನೆಗೆ ಅಲೆಯಬೇಕಾಗುತ್ತದೆ. ಇದರಿಂದ ಸಾಬೀತಾಗುವುದೇನೆಂದರೆ ಸತ್ಯವಾದ ಮತ್ತು ಕಲ್ಯಾಣಕಾರಿ ವಸ್ತುವು ತನ್ನ ಮೌಲ್ಯವನ್ನು ಸ್ಥಾಪಿಸಲು ಹೋರಾಡಬೇಕಾಗಬಹುದು. ಆದ್ದರಿಂದ ನಿಮ್ಮ ಒಳ್ಳೆಯತನಕ್ಕೆ ಬೆಲೆ ಸಿಗದಿದ್ದರೆ ನಿರಾಶರಾಗಬೇಡಿ, ನಿಮ್ಮ ಮಾರ್ಗವನ್ನು ಬದಲಿಸಬೇಡಿ. ಶ್ರೀಕೃಷ್ಣ ಹೇಳುತ್ತಾನೆ, ಈ ಪ್ರಪಂಚದ ಯಾವುದೇ ಸಮಸ್ಯೆ, ಯಾವುದೇ ಸವಾಲು, ಅದು ಎಷ್ಟೇ ದೊಡ್ಡದೆಂದು ಕಂಡರೂ ಅದರ ಪರಿಹಾರವು ಯಾವಾಗಲೂ ನಿಮ್ಮ ಬಳಿಯೇ ಇರುತ್ತದೆ, ನಿಮ್ಮೊಳಗೆ ಅಡಗಿರುತ್ತದೆ. ಯಾವುದೇ ಗುರಿ ಎಷ್ಟೇ ದೂರವಿದ್ದರೂ ಅದನ್ನು ತಲುಪುವ ದಾರಿಗಳು ಯಾವಾಗಲೂ ನಿಮ್ಮ ಕಾಲುಗಳ ಕೆಳಗೆ ಇರುತ್ತವೆ. ಈ ಪ್ರಪಂಚದ ಅತ್ಯಂತ ಕಟು ಸತ್ಯವೆಂದರೆ ಯಾವುದೇ ಸ್ವಾರ್ಥವಿಲ್ಲದೆ ಯಾರು ಯಾರನ್ನೂ ಕೇಳುತ್ತಾರೆ. ಮರಗಳು ಹಸಿರಾಗಿದ್ದಾಗ ಅವುಗಳ ಮೇಲೆ ಹಕ್ಕಿಗಳು ಗೂಡು ಕಟ್ಟುತ್ತವೆ. ಆದರೆ ಅದೇ ಮರಗಳು ಒಣಗಿದಾಗ ಅವುಗಳ ಮೇಲೆ ಯಾವುದೇ ಹಕ್ಕಿ ಬಂದು ಆಶ್ರಯಿಸುವುದಿಲ್ಲ. ಅದಕ್ಕಾಗಿಯೇ ಜ್ಞಾನಿಗಳು ಹೇಳುತ್ತಾರೆ, ಈ ಸ್ವಾರ್ಥಿ ಪ್ರಪಂಚದಿಂದ ಹೆಚ್ಚು ನಿರೀಕ್ಷೆಗಳನ್ನು ಇಟ್ಟುಕೊಳ್ಳಬೇಡಿ. ನೀವು ಯಾರೊಂದಿಗಾದರೂ ಸಂಬಂಧ ಇಟ್ಟುಕೊಳ್ಳಬೇಕೆಂದರೆ ಕೇವಲ ನಿಮ್ಮ ನಿಜವಾದ ಮತ್ಲಬ್ ಅಂದರೆ ಸ್ವಾರ್ಥದೊಂದಿಗೆ ಸಂಬಂಧವಿಡಿ, ಅಂದರೆ ನಿಮ್ಮ ಆತ್ಮಕಲ್ಯಾಣದೊಂದಿಗೆ, ನಿಮ್ಮ ಆಧ್ಯಾತ್ಮಿಕ ಉನ್ನತಿಯೊಂದಿಗೆ. ಸ್ನೇಹಿತರೆ, ಈ ಜೀವನವು ಒಂದು ವಿಶಾಲ ಮತ್ತು ನಿಗೂಢ ರಂಗಮಂದಿರ. ಇಲ್ಲಿ ಪಾತ್ರಧಾರಿಗೆ ಮುಂದಿನ ದೃಶ್ಯ ಯಾವುದು ಎಂದು ತಿಳಿದಿರುವುದಿಲ್ಲ. ಆದ್ದರಿಂದ ಈ ಅನಿಶ್ಚಿತತೆಯಿಂದ ಕೂಡಿದ ಜೀವನದಲ್ಲಿ ಯಾವಾಗಲೂ ಶಾಂತರಾಗಿರಿ ಮತ್ತು ಪ್ರತಿಯೊಂದು ಕಾರ್ಯವನ್ನು ತಾಳ್ಮೆಯಿಂದ ಮಾಡಿ. ಮತ್ತು ಈ ತಾಳ್ಮೆ ಮತ್ತು ಸಹನೆ ಯಾವುದೇ ದೌರ್ಬಲ್ಯವಲ್ಲ, ಬದಲಿಗೆ ಅದು ಪ್ರತಿಯೊಬ್ಬರಲ್ಲೂ ಇರದ ಆಂತರಿಕ ಶಕ್ತಿ ಎಂಬುದನ್ನು ನೆನಪಿಡಿ. ಸ್ನೇಹಿತರೆ, ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ ಎಂಬ ಈ ಪ್ರಮುಖ ವಿಷಯವನ್ನು ಯಾವಾಗಲೂ ನೆನಪಿಡಿ. ಆದ್ದರಿಂದ ಯಾವುದೇ ವಸ್ತು ಅಥವಾ ಪರಿಸ್ಥಿತಿಯೊಂದಿಗೆ ಅತಿಯಾದ ಮೋಹವನ್ನು ಬೆಳೆಸಿಕೊಳ್ಳಬೇಡಿ ಮತ್ತು ನಿಮ್ಮನ್ನು ನೀವು ಹೆಚ್ಚು ಒತ್ತಡಕ್ಕೆ ಸಿಲುಕಿಸಬೇಡಿ. ದೇಹವು ಎಷ್ಟು ಹೆಚ್ಚು ಚಲಿಸುತ್ತದೆಯೋ ಅಷ್ಟು ಆರೋಗ್ಯವಾಗಿರುತ್ತದೆ, ಮತ್ತು ಮನಸ್ಸು ಎಷ್ಟು ಸ್ಥಿರವಾಗಿರುತ್ತದೆಯೋ ಅಷ್ಟು ಆರೋಗ್ಯವಾಗಿರುತ್ತದೆ. ಆದರೆ ಇಂದು ಇದರ ಉಲ್ಟಾ ಆಗುತ್ತಿದೆ. ಜನರ ದೇಹವು ಒಂದೇ ಸ್ಥಳದಲ್ಲಿ ಕುಳಿತಿರುತ್ತದೆ ಮತ್ತು ಮನಸ್ಸು ಯಾವಾಗಲೂ ಇಲ್ಲಿಂದಲ್ಲಿಗೆ ಅಲಿಯುತ್ತಿರುತ್ತದೆ. ಈ ಅಸಮತೋಲನವೇ ನಮ್ಮ ದುಃಖಗಳ ಮೂಲ ಕಾರಣ. ಸ್ನೇಹಿತರೆ, ಈ ಸಂಭಾಷಣೆಯ ಕೊನೆಯಲ್ಲಿ ಇಷ್ಟೇ ಹೇಳುತ್ತೇನೆ, ಈ ಜೀವನವು ನಮಗೆ ಪರಮಾತ್ಮನು ನೀಡಿದ ಒಂದು ಅಮೂಲ್ಯ ಉಡುಗೊರೆ. ಇದನ್ನು ಸುಮ್ಮನೆ ವ್ಯರ್ಥ ಮಾಡಬೇಡಿ. ಜೀವನದಲ್ಲಿ ನಮಗೆ ಕೆಲವೊಮ್ಮೆ ಅಪಾರ ಸಂತೋಷ ಸಿಗುತ್ತದೆ, ಕೆಲವೊಮ್ಮೆ ಆಳವಾದ ದುಃಖಗಳನ್ನು ಎದುರಿಸಬೇಕಾಗುತ್ತದೆ. ಆದರೆ ನೀವು ಜೀವನದ ಈ ಕಹಿಯನ್ನು ಒಂದು ಸವಾಲಾಗಿ ಸ್ವೀಕರಿಸಿದರೆ ನೀವು ಖಂಡಿತವಾಗಿಯೂ ಜೀವನವನ್ನು ಗೆಲ್ಲುವಿರಿ. ದುಃಖ, ನೋವು ಮತ್ತು ನಗು, ಸಂತೋಷ ಇವೆರಡೂ ಕೆಲವು ಕ್ಷಣಗಳವರೆಗೆ ಮಾತ್ರ ಇರುತ್ತವೆ. ಆದ್ದರಿಂದ ನಾವು ಸುಖ ಸಮೃದ್ಧಿಯ ಬಗ್ಗೆ ಎಂದಿಗೂ ಅಹಂಕಾರ ಪಡಬಾರದು ಮತ್ತು ದುಃಖ ಬಂದಾಗ ನಿರಾಶರಾಗಬಾರದು. ಯಾವಾಗಲೂ ಯಾವುದೇ ಪರಿಸ್ಥಿತಿಯಲ್ಲಿ ನಗುತ್ತಾ ಜೀವನವನ್ನು ಕಳೆಯಿರಿ, ಏಕೆಂದರೆ ಈ ಜೀವನವು ಇನ್ನೂ ಎಷ್ಟು ಉಳಿದಿದೆ ಎಂದು ನಿಮಗೆ ತಿಳಿದಿಲ್ಲ. ಯಾವಾಗಲೂ ಸಕಾರಾತ್ಮಕ ಚಿಂತನೆಯೊಂದಿಗೆ ನಿಮ್ಮ ನಿಗದಿತ ಗುರಿಯತ್ತ ನಿರಂತರವಾಗಿ ಮುನ್ನಡೆಯುತ್ತಾ ಇರಿ ಮತ್ತು ನಿಮ್ಮೊಳಗೆ ಹಾಗೂ ನಿಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಯಾವಾಗಲೂ ಸಂತೋಷವಾಗಿರಿ, ಆನಂದವಾಗಿರಿ. ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ವಿಚಾರ, ಒಂದು ಹೊಸ ಪ್ರೇರಣೆಯೊಂದಿಗೆ ಭೇಟಿಯಾಗುತ್ತೇನೆ. ಈ ಸಂದೇಶವು ನಿಮಗೆ ಇಷ್ಟವಾಗಿದ್ದರೆ, ಇದು ನಿಮ್ಮ ಹೃದಯವನ್ನು ತಟ್ಟಿದ್ದರೆ, ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಪ್ರೀತಿಪಾತ್ರರೊಂದಿಗೆ ಹಂಚಿಕೊಳ್ಳಿ ಮತ್ತು ನಿಮ್ಮ ಆಲೋಚನೆಗಳನ್ನು ನಮಗೆ ಕಾಮೆಂಟ್ ಮಾಡುವ ಮೂಲಕ ಖಂಡಿತ ತಿಳಿಸಿ. ನಿಮ್ಮ ಪ್ರತಿಯೊಂದು ಲೈಕ್ ಮತ್ತು ಕಾಮೆಂಟ್ ನಮಗೆ ಪ್ರೇರಣೆಯ ಮೂಲವಾಗಿದೆ. ಧನ್ಯವಾದ.